ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ತ್ಯಾಗರ್ತಿಯಲ್ಲಿ ಬೇಳೂರು ವಿರುದ್ಧ ಹರತಾಳು ಸರಣಿ ಆರೋಪ, ದಾಖಲೆ ಬಿಡುಗಡೆ ಮಾಡಿ ಟಾಂಗ್ ಕೊಟ್ಟ ಹರತಾಳು. ಅನುದಾನ ತಂದಿದ್ದು ನಾನು, ಆದರೆ ಶಾಸಕರು ಮತ್ತವರ ಹಿಂಬಾಲಕರು ಸುಳ್ಳು ಹೇಳಿ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ. ದಾಖಲೆ ಸುಳ್ಳಾದರೆ ರಾಜಕೀಯ ನಿವೃತ್ತಿ ಸವಾಲು ಹಾಕಿದ ಹರತಾಳು ಹಾಲಪ್ಪ. ಜನವರಿ 18ಕ್ಕೆ ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶ, ಕೇಂದ್ರ ಕೃಷಿ ಸಚಿವರು ಭಾಗಿ. ಸಮಾವೇಶ ಯಶಸ್ಸಿಗೆ ಮೇಘರಾಜ್ ಹಿಂದೂದಾರ್, ಮಲ್ಲಿಕಾರ್ಜುನ್ ರಾಮಚಂದ್ರ ಭಟ್ ಕರೆ. ಸಾಗರ್ ಟೌನ್ ಹೌಸ್ ಬಿಲ್ಡಿಂಗ್ ಸೊಸೈಟಿ ಅಧ್ಯಕ್ಷರಾಗಿ ಸತೀಶ್, ಉಪಾಧ್ಯಕ್ಷರಾಗಿ ಬಸವರಾಜ್. ಸಂಸ್ಥೆಯ ಶ್ರೇಯೋಭಿವೃದ್ಧಿ ಕುರಿತು ಸತೀಶ್ ರಘುನಾಥ್ ಮಾತು. ಈಗ ಸುದ್ದಿಯ ವಿವರ. ಸಾಗರ ಕ್ಷೇತ್ರದ ಶಾಸಕರು ನಾನು ತಂದಿರುವ ಅನುದಾನ ಕಾಮಗಾರಿಯನ್ನು ತಾನೇ ಮಾಡಿಸಿದ್ದು ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯೋಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಬುಧವಾರ ಪತ್ರಕರ್ತರ ಜೊತೆ ಮಾತನಾಡಿರುವ ಅವರು, ಹಾಗೂ ನಮ್ಮ ಪಕ್ಷದ ತಾಲೂಕು ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರಿದ್ದಾರೆ, ವಿಶಾಖ ಅವರಿದ್ದಾರೆ, ನಮ್ಮ ಪಕ್ಷದ ಪ್ರಮುಖ ಪದಾಧಿಕಾರಿ ಪಾಂಡು, ಶ್ರೀಮತಿ ಪರಶುರಾಮ್ ಪಾಂಡು ಅವರು ಮತ್ತೆಲ್ಲ ಮುಖಂಡರಲ್ಲಿದ್ದಾರೆ. ಸ್ವಾಗತ ಮಾಡುವಾಗ ಆ ಹೆಸರುಗಳನ್ನು ಹೇಳಿದ್ದಾರೆ. ಬಂಧುಗಳೇ, ಈಗಾಗಲೇ ಹೇಳಿದ್ದೇನೆ, ದೇವಸ್ಥಾನಕ್ಕೆ ಬಂದಿದ್ದೆ, ಪೂಜೆ ನೆರವೇರಿಸಿದ್ದೇವೆ, ತಾಯಿ ಆಶೀರ್ವಾದ ಪಡೆದಿದ್ದೇವೆ, ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿದ್ದೇವೆ. ಮತ್ತೊಮ್ಮೆ ನಮಗೂ ಕೂಡ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಈ ನಾಡಿನ ಜನರಿಗೆ, ನಮ್ಮ ಕ್ಷೇತ್ರದ ಜನರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ಇಷ್ಟು ರಾಜಕೀಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಬೇಕು. ಮಾಡುವಾಗ ನಾವು ಮಾಡ್ತೇವೆ, ಸ್ಯಾಂಕ್ಷನ್ ಮಾಡ್ತೇವೆ, ಪ್ರಾರಂಭ ಮಾಡ್ತೇವೆ, ಬಿಟ್ಟು ಮುಂದೆ ಹೋಗ್ತೇವೆ. ಅದು ಇದ್ದದ್ದೇ. ನಾನು ಅಧಿಕಾರಕ್ಕೆ ಬಂದದ್ದು ಇದ್ದದ್ದೇ, ಈಗ ಮುಂದೆ ಈಗ ಮಾಡೋದು ಇದ್ದದ್ದೇ. ಮತ್ತು ಅವರು ಬಂದಾಗ ಉದ್ಘಾಟನೆ ಮಾಡ್ತಾರೆ, ಗುದ್ಲಿ ಪೂಜೆ ಮಾಡ್ತಾರೆ, ಅದು ನಡ್ಕೊಂಡು ಬಂದಿರೋದು. ಮತ್ತು ಯಾರು ಅಧಿಕಾರದಾಗ ಇರ್ತಾರೋ ಅವರೇ ಮುಂದುವರಿಸ್ಬೇಕು, ಮಾಡಬೇಕಾದ್ರೆ ಕೆಲಸನ. ಆದರೆ ಈಗ ಇಂಥ ಸಂದರ್ಭದಲ್ಲಿ ಈಗ ಸ್ಥಳೀಯ ಶಾಸಕರು ಓದಲ್ಲಿ, ಅದು ಶಾಲೆ ಪ್ರೋಗ್ರಾಮ್ ಆಗಿರಲಿ, ಸಂಬಂಧ ಇರಲಿ ಇಲ್ಲದೇ ಇರಲಿ, ಇಲ್ಲಿ ಮೊನ್ನೆ ದೇವಸ್ಥಾನಕ್ಕೆ ಬಂದಿದ್ದಾರೆ, ಉದ್ಘಾಟನೆ ಸಂದರ್ಭದಾಗ ಸಂಬಂಧ ಇರಲಿ ಇಲ್ಲದೇ ಇರಲಿ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡಬೇಕು. ಆದರೆ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೇಕು, ಯಾರಾಗಿತ್ತು ಹೇಗಾಗಿತ್ತು ವಿವರಗಳು ಬೇಕಿಲ್ಲ. ಆದರೆ ಇವರು ನಾನೇ ಮಾಡಿದ್ದೇನೆ, ನಾನೇ ತಂದಿದ್ದೇನೆ ಅಂಥೇಳಿ ಸಂಬಂಧ ಇಲ್ಲದಿರೋ ವಿಷಯನ ದೇವಸ್ಥಾನ ಸಭೆಯಲ್ಲೂ ಮಾತಾಡ್ತಾರೆ, ಶಾಲೆ ಮಕ್ಕಳೆದ್ರಿಗೂ ಮಾತಾಡ್ತಾರೆ, ಇನ್ನೆಲ್ಲೋ ಮಾತಾಡ್ತಾರೆ. ಅವ್ರ ಹಕ್ಕಿಲ್ಲ ಅಂತಿಲ್ಲ, ಎಲ್ಲಿ ಏನು ಮಾತಾಡಬೇಕು ಅನ್ನೋದನ್ನು ದಯವಿಟ್ಟು ತಾವು ಒಂದು ಗಮನಕ್ಕೆ ತನ್ನಿ ಅಂತ ಹೇಳುವಾಗ ಸುಳ್ಳು ಹೇಳ್ತಾರೆ. ನೋಡಿ, ಈ ರಸ್ತೆ ಮಾಡಿಸಿದ್ದೇನೆ ಅಂತ ಹೇಳಿದ್ದಾರೆ. ಈ ರಸ್ತೆ ಈ ಸರ್ಕಾರದಲ್ಲಿ ಆಗಿದ್ದಲ್ಲ. ಈ ರಸ್ತೆ ಹಿಂದಿನ BJP ಸರ್ಕಾರದಲ್ಲಿ ಮತ್ತು ನಾನು ಶಾಸಕನಾಗಿದ್ದಾಗ ಮಾಡಿದಂಥ ಕೆಲಸ. ಇದು ಯಾವಾಗ ಸ್ಯಾಂಕ್ಷನ್, ಒಂದು ಸರ್ಕಾರದಲ್ಲಿ ಒಂದು ವರ್ಷ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ 1 ವರ್ಷದ ಹಿಂದೆ ಸ್ಯಾಂಕ್ಷನ್ ಆಗಿರ್ಬೋದು. ತುರ್ತು ಮಳೆಗಾಲದಲ್ಲಿ ಯಾವುದಾದ್ರು ಅನಾಹುತ ಆಗಿದ್ದು ಮಾತ್ರ ಅದಕ್ಕೆ ಅದರದ್ದೇ ಆದ ವ್ಯವಸ್ಥೆಯಲ್ಲಿ ವಿತೌಟ್ ಟೆಂಡರ್ ಮಾಡೋಕ್ಕೆ ಅವಕಾಶ ಇದೆ. ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಣ್ಣ ವ್ಯವಸ್ಥೆಯಲ್ಲಿ ಶಾರ್ಟ್ ಪೀರಿಯಡಲ್ಲಿ ಅಗತ್ಯ ನೋಡಿಕೊಂಡು ಆಗಿಂದಾಗ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರದಿಂದ ಆಗುವಂಥ ಕೆಲಸಗಳಿಗೆ ಅದರದ್ದೇ ಆದ ರೀತಿ ಇದೆ. ಸರ್ಕಾರಿ ಸ್ಯಾಂಕ್ಷನ್ ಆಗಬೇಕು, ಸ್ಯಾಂಕ್ಷನ್ ಆದಮೇಲೆ ಅನುಮೋದನೆ ಆಗಬೇಕು, ಯಾವುದು ಟೆಕ್ನಿಕಲ್ ಅನುಮೋದನೆ ಆಗಬೇಕು. ಈ ರಸ್ತೆಗೆ ಸಂಬಂಧಪಟ್ಟಾಗಿ ಕಾಸ್ಪಾಡಿ ಇಂಡುವಳ್ಳಿ ರಸ್ತೆ ಇದು ಮಧ್ಯೆ ತ್ಯಾಗರ್ತಿ. ಇಲ್ಲಿ ಈ ಊರಿನ ಹಿರಿಯರು, ನಾನು ಶಾಸಕನಾದಾಗ ನಮ್ಮ ಊರಿಗೆ ಒಂದು ರಸ್ತೆ ಮಾಡಿಕೊಡಿ ಸರ್, ಹೇಗಿದೆ ನೋಡಿ. ನಾವು ಇಲ್ಲಿ ಸಭೆಗಳನ್ನು ಮಾಡ್ತೀವಿ, ದೊಡ್ಡ ಸಭೆಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡಿದ್ದಾರೆ, ಮಾಡಿಕೊಡಿ ಅಂತ. ಅದನ್ನು ಗಮನಿಸಿ ನಾವು ಈ ರಸ್ತೆ ಪ್ರಾರಂಭ ಮಾಡಬೇಕು ಅಂತೇಳಿ ಸರ್ಕಾರದ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಮೊದಲು ಮಾಡಿದ್ದು ಸಾಗರದಿಂದ ಬರೂರು ಇಂಡೋಳಿವರೆಗೆ ರಸ್ತೆ ಹೇಗಿತ್ತು ಹೇಗಿದೆ, ಈಗ ಜನ ಓಡಾಡ್ತಿದ್ದಾರೆ, ನೋಡಿದ್ದಾರೆ, ನೋಡ್ತಾರೆ, ಮಾಡಬೇಕು. ಅದನ್ನು ಮಾಡಿದ್ದೀವಿ.
ಈ ಊರೊಳಗೆ ಒಂದು ರಸ್ತೆ ಮಾಡಬೇಕು ಅಂತ ನಮ್ಮ ಗಣಪತಿಯವರು ಸೇರಿ, ಪಾಂಡು ಸೇರಿ, ಸಾಕು ಅಧ್ಯಕ್ಷನೂ ಆಗಿದ್ದಾಗ ಎಲ್ಲರೂ ಸೇರಿ ಕೃಷ್ಣಮೂರ್ತಿ ನಮ್ಮೂರವರೆಗೆ ಡಬಲ್ ರೋಡ್ ಮಾಡಬೇಕು ಅಂತೇಳಿ ಈ ನಮ್ಮ ವಸಂತ ಕೃಷ್ಣಮೂರ್ತಿ. ಆದರೆ ಡಬಲ್ ರೋಡ್ ಮಾಡೋಕ್ಕಾಗಲಿಲ್ಲ, ಎಲ್ಲ ಕಡೆ ಒಳ್ಳೆ ರಸ್ತೆ ಮಾಡಿದ್ವಿ. ಇದನ್ನು ಡಬಲ್ ರೋಡ್ ಸ್ವಲ್ಪ ಮಾಡೋಣ ಅಂತ ಪ್ರಾರಂಭ ಮಾಡಿದ್ವಿ. ಇದು ಕಾಮಗಾರಿಯ ಅನುಮೋದನೆ ಸಂಖ್ಯೆ ಇಲ್ಲಿದೆ, ಎಂದಾಯಿತು ಅಂತ. ತಮ್ಮದೆಲ್ಲ ಕಾಪಿ ಇದೆಯಾ? ಬಿಚ್ಚಿಟ್ಕೊಳ್ಳಿ, ನೀವು ಮಾತಾಡಬೇಕಾದ್ರು. ಅವತ್ತಾಯಿತು, 2022ನೇ ಇಸ್ವಿಲಿ ಆಯಿತು ಇದು. ಅದಾದಮೇಲೆ ತಾಂತ್ರಿಕ ಅನುಮೋದನೆ ಆಗಿದ್ದು ಜನವರಿ ತಿಂಗಳಿಗೆ 23ರಲ್ಲಿ. ಯಾರಿದ್ರಾಗ, ಯಾವ ಸರ್ಕಾರ ಇತ್ತು. ಅದಾದಮೇಲೆ ಟೆಂಡರ್ ಕರೆದರು ಜನವರಿ 31ಕ್ಕೆ 23ನೇ ಇಸ್ವಿಗೆ. ಕನ್ನಡಪ್ರಭ, ಪ್ರಜಾವಾಣಿ ಮತ್ತು ಇದರ ಪೇಪರ್, ವಾಯ್ಸ್ ಆಫ್ ಯಾವುದೋ ಪೇಪರ್ನಾಗೂ ಬಂದಿದೆ. ಅದಾದಮೇಲೆ ಟೆಂಡರ್ ಓಪನ್ ಮಾಡಿದರು 31ರಿಂದ ಹಾಕಿದ ಮೇಲೆ 2 ಫೆಬ್ರವರಿಯಲ್ಲಿ. ಅದಾದಮೇಲೆ ಕಾಮಗಾರಿ ಮೊತ್ತ 3 ಕೋಟಿ ರೂಪಾಯಿ. ಟೆಂಡರ್ ಹಾಕಿದರು. ಮಸ್ತದ ಮಂಜಪ್ಪ, SK ಚಂದ್ರು, MB ಕಲ್ಲೂರು, ತಿರುಪತಿ ರೆಡ್ಡಿ ಭಾಗವಹಿಸಿದರು. ಮಂಜಪ್ಪ ಅವರಿಗೆ ಟೆಂಡರ್ ಆಯಿತು ಅಂತಿಮವಾಗಿ. ಆಮೇಲೆ ಮಂಜಪ್ಪ ಬಂದು ಅಗ್ರಿಮೆಂಟ್ ಮಾಡಿಕೊಂಡ್ರು. ಮಾರ್ಚ್ 29ನೇ ತಾರೀಕು ಎಲೆಕ್ಷನ್ ಶುರು ಆಗ್ತಾ ಇತ್ತು. ಟೆಂಡರ್ ಶುರು ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ಪ್ರಾರಂಭ ಮಾಡಬೇಕು ಅಂತ ಆಯಿತು. ಪ್ರಾರಂಭ ಮಾಡಿದ್ದೀವಿ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ರು. ಶುರುವಾಯ್ತು ಕೆಲಸ, ಎಲೆಕ್ಷನ್ ಶುರುವಾಯಿತು. ಅದಾದಮೇಲೆ 28/9/2023ಕ್ಕೆ ಮುಗಿಬೇಕು. 1 ವರ್ಷದ ಹಿಂದೆ 1 ವರ್ಷ 3 ತಿಂಗಳ ಹಿಂದೆ ಮುಗಿಬೇಕಾಯ್ತು. ಮುಕ್ತಾಯವಾಗಬೇಕು. ಕಂಡೀಷನ್ ಇದೆಲ್ಲ. ಇದು ಯಾವಾಗಾಯಿತು? ಇದು ಈಗಿನ MLA ಕಾಲದಾಗ ಆಯ್ತಾ? ಅವ್ರು MLA ಆಗಿದ್ರ ಆಗ. ಇಲ್ಲಿ ಒಂದು ದೇವಸ್ಥಾನ ಸಭೆಯಲ್ಲೂ ನಾನೇ ರಸ್ತೆ ಮಾಡಿನೇ, ಇನ್ನು ಉಳಿದಿದ್ದು ಮಾಡ್ತೇನೆ ಅಂತೇಳಿ ಕತೆ ಹೇಳ್ತಾರೆ. ಇದನ್ನು ತಮಗೆ ತಿಳಿಸೋದಕ್ಕಾಗಿ ನಾವು ಕರೆದಿದ್ದೇವೆ. ಇನ್ಮೇಲೆ ಇದು ಬಿಡೋದಿಲ್ಲ. ಎಲ್ಲ ಕೆಲಸಗಳಿಗೂ ಒಂದು ಇದಕ್ಕೊಂದು 40 ಲಕ್ಷ ದುಡ್ಡು ಕೊಟ್ಟಿದ್ದೀವಿ. ಯಾವತ್ತು ಕೊಟ್ಟಿದ್ದೀವಿ, ಹೆಂಗೆ ಸ್ಯಾಂಕ್ಷನ್ ಅಂತ ಈ ಬಿಲ್ಡಿಂಗಿಗೆ ಯಾವುದೋ ಸಮಾಜದಲ್ಲಿ ನಮ್ಮ ಗಂಗಾಮತ ಸಮಾಜ 40 ಲಕ್ಷ ದುಡ್ಡು 30-40 ಬಂದಿದೆ. 30 ಬಂದಿದೆ. ಮತ್ತು ಕೊಡ್ತೇನೆ ಅಂತ ಹೇಳಿದ್ದೆ, ಅಧಿಕಾರ ಬರಲಿಲ್ಲ, ಜನ ಬೇಡ ಅಂತ ಆಯಿತು. ಈ ಥರ ಸುಳ್ಳು ಹೇಳೋದನ್ನು ಬಿಡಬೇಕು. ಯಾವುದೇ ಕೆಲಸಕ್ಕೆ ಈ ಥರ ಒಂದು ವ್ಯವಸ್ಥೆ ಇದೆ. ಈ ಶಾಸಕರು ಕೆಲಸ ಮಾಡಿದ್ದಿದ್ರೆ ಅವ್ರು ಪ್ರಾರಂಭ ಮಾಡಿದ್ರೆ ಈ ವರ್ಷ ಅದು ಫಲ ಕೊಡಬೇಕು. ಈಗ ಪ್ರಾರಂಭ ಆಗಬೇಕು ಕೆಲಸ. ಇದು ಯಾಕಾಗಿ ತಡ ಆಗಿದೆ ಅಂತ ಹೇಳಿದ್ರೆ, ನಾನು ಬದಲಾದೆ, ನಮ್ಮ ಸರ್ಕಾರ ಬದಲಾಯಿತು. ಈ ಕಾಂಟ್ರಾಕ್ಟರ್ಗೆ ನಂಬಿಕೆ ಬರಲಿಲ್ಲ. ಈ MLA ದುಡ್ಡು ತಂದು ಕೊಡಿಸ್ತಾನೆ ಅನ್ನೋ ನಂಬಿಕೆ ಬರಲಿಲ್ಲ. ಹಾಗಾಗಿ ಅವರು ಸರ್ಕಾರದ ಆಗುಗಳು ನೋಡಿಕೊಂಡು ಈಗ ಶುರು ಮಾಡಿದ್ದಾರೆ. ಯಾವಾಗ ಮುಗಿಬೇಕಾಗಿತ್ತು? ಹೋದ ವರ್ಷ ಅಕ್ಟೋಬರಿಗೆ ಮುಗಿಬೇಕಾಗಿತ್ತು. ಇಲ್ಲೇ ನೋಡಿ, ಇದು ಸರ್ಕಾರಿ ದಾಖಲೆಗಳು. ನಿಮಗೆ ದಾಖಲೆಗಳನ್ನು ಕೊಟ್ಟಿದ್ದೀನಿ. ಒಂದು ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದಾವಿಲ್ಲ. ನಮ್ಮ ಮುಖಂಡರಿಗೂ 4-8 ಜನರ ಕೈಲಿ ಕೊಟ್ಟಿರ್ತೇನೆ. ಇದು ಸುಳ್ಳಾದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ. ಈ ಸುಳ್ಳು ಹೇಳೋ ಶಾಸಕರು ಏನು ಹೇಳ್ಬೇಕು? ಉತ್ತರ ಹೇಳೋದು ಎಲ್ಲಿ ಹೋಗಲಿ ಕೊಟ್ಟಿದ್ದೀನಿ. ಒಂದು ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದಾವಿಲ್ಲ. ನಮ್ಮ ಮುಖಂಡರಿಗೂ 4-8 ಜನರ ಕೈಲಿ ಕೊಟ್ಟಿರ್ತೇನೆ. ಇದು ಸುಳ್ಳಾದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ. ಈ ಸುಳ್ಳು ಹೇಳೋ ಶಾಸಕರು ಏನು ಹೇಳ್ಬೇಕು? ಉತ್ತರ ಹೇಳೋದು ಎಲ್ಲಿ ಹೋಗಲಿ ನಾನು ಮಾಡಿದ್ದೀನಿ. ಇದು ನೋಡಿ, ಇದೇ ಒಂದೇ ಆದೇಶದಲ್ಲಿ 3 ರಸ್ತೆಗಳಿದ್ದಾವೆ. ಸಾಗರದ್ದು, ರಿಪ್ಪನ್ಪೇಟೆದು ಮತ್ತು ತ್ಯಾಗರ್ತಿದೆ. ಅದನ್ನು ಅಲ್ಲೂ ಇದೇ ಥರ ಪಾಂಪ್ಲೆಟ್ ಮಾಡ್ತೀವಿ ನಾವು. ನೀವೊಂದು ಸಲಹೆ ಕೊಟ್ಟರೆ ಇದು ಪಾಂಪ್ಲೆಟ್ ಒಂದಿಷ್ಟು ಮಾರ್ಪಾಡು ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು. ಹೀಗೆ ಸುಳ್ಳು ಹೇಳೋದನ್ನು ಬಿಡಬೇಕು. ಮತ್ತು ನಾನು ಒಂದು ಸಾರಿ ಶಾಸಕನಾಗಿದ್ದೀನಿ ಈ ಕ್ಷೇತ್ರಕ್ಕೆ. ಒಂದು ಸಾರಿ ಆಗಿದ್ದೀನಿ. ಮತ್ತು ಅದರಲ್ಲೂ ಕೊರೋನಾ, ಪ್ರಪಂಚ ಭೂಮಂಡಲವನ್ನು ಬಂದ್ ಮಾಡಿ ಕೊರೋನಾ ಸಂದರ್ಭದಲ್ಲಿ ಇಷ್ಟು ಕೆಲಸ ಮಾಡಿದ್ದೇವೆ. ಯಾವುದೇ ರಸ್ತೆಗೆ ಇವ್ರು ಇನ್ನೊಂದು ಹೇಳಿದ್ರೆ ಕೂಡಲೇ ನಾವು ದಾಖಲೆ ಹೊಂದಿಸಿ ಈ ಥರ ಅವ್ರ ಮೇಲೆ ಇನ್ನೂ ಕಠೋರವಾದ ಶಬ್ದಗಳನ್ನು ಹೇಳ್ತಾ ಹೋಗ್ತೇವೆ. ಈಗ ಸ್ಮೂತಾಗಿ ಹೇಳಿದ್ದೇವೆ. ಈ ಸುಳ್ಳು ಹೇಳೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹೇಳಿ ಮಾಡಿ ಅದು ಎಷ್ಟು ಸುಳ್ಳು ಹೇಳಬೇಕು, ಹೇಗೆ ಹೇಳಬೇಕು, ದಾಖಲೆಗಳು ಕೊಡ್ಬೇಕಲ್ಲ. ನಾನು ಒಂದು ಸಾರಿ MLA ಆಗಿ ಈ ಕ್ಷೇತ್ರದಲ್ಲಿ ಈ ಹಳ್ಳಿಗಳಿಗೆ ಇಷ್ಟು ಕೆಲಸ ಮಾಡಿದ್ದೇನೆ. ಇದೇ ರೀತಿ ದಾಖಲೆಗಳನ್ನು 888 ರಸ್ತೆಗಳಿಗೆ ಕೊಡ್ತೇನೆ. 888. ಇವರು 3 ಸಾರಿ ಶಾಸಕರಾಗಿ ಏನು ಮಾಡಿದ್ದಾರೆ. ಮತ್ತೊಬ್ಬ ಹಿರಿಯರಿದ್ದಾರೆ, ನಮ್ಮ ಹಿತೈಷಿಗಳು, ಎಲ್ಲರಿಗೂ ಹಿತೈಷಿಗಳು, ವಯೋವೃದ್ಧ ರಾಜಕೀಯ. ಅವರು 6 ಸಾರಿ MLA ಆಗಿದ್ದರು. ನಾನು 1 ಸಾರಿ ಆಗಿದ್ದೇನೆ. ಏನೇನು ಕೆಲಸ ಮಾಡಿದ್ದೀವಿ ಅಂತ ಬೇಕಾದ್ರೆ ಕೊಡ್ತೇವೆ. ಇವರು ಈ ಥರ ಸುಳ್ಳು ಹೇಳ್ತಾ ಹೋದರೆ ಪ್ರತಿಯೊಂದಕ್ಕೂ ಆಯಾ ಊರಿಗೆ ನಾವು ಡಂಗುರ ಹೊಡಿಬೇಕಾಗ್ತದೆ ಅಂತೇಳಿ ಹೇಳಿ, ಇನ್ನಾದರೂ ಸತ್ಯ ಹೇಳೋಂಗಾಗಲಿ. ಅದು ಕೆಲಸ ಈಗ ಉಳಿದಿರೋದು ಅವರೇ ಮಾಡಿಸ್ಬೇಕು. ಅವರೇ ದುಡ್ಡು ತರಿಸ್ಕೊಡ್ಬೇಕು. ದುಡ್ಡು ನಾವು ಕೊಡೋದಾಗ ಯಾರು ಕೊಡೋದು ಅಂತಿಲ್ಲ. ಇದೆಲ್ಲ ನಗೆಪಾಟ್ಲಿಗೆ ಆಡ ಮಕ್ಕಳು ಹೇಳ್ದಂಗೆ ಹೇಳ್ತಾರೆ. 3 ಸಾರಿ ಶಾಸಕರಾದರು. ಅದು ಸರ್ಕಾರದ ಪದ್ಧತಿ. ದುಡ್ಡು ಇಷ್ಟೇ ಕೆಲಸ ಶುರು ಮಾಡೋದು.
ತಂದು ಕೊಡಬೇಕು, ಕೆಲಸ ನೋಡಬೇಕು, ಮಾಡಬೇಕು. ಇದೊಂದು ವ್ಯವಸ್ಥೆ ಈ ರಾಜ್ಯ ಸರ್ಕಾರದಲ್ಲಿ. ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲಿ, ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿರಲಿ. ಈ ಥರ ಹಸಿ ಸುಳ್ಳು ಹೇಳ್ತಾರೆ. ಇದನ್ನು ನಾವು ಈಗ ಮನೆಗೆ ಪಾಂಪ್ಲೆಟ್ಸನ್ನು ಮುಟ್ಟಿಸ್ತೇವೆ. ನಮ್ಮ ಪಕ್ಷದವರು ಮುಟ್ಟಿಸ್ತಾರೆ, ನಾನು ವೈಯಕ್ತಿಕವಾಗಿ ಮುಟ್ಟಿಸೋ ಪ್ರಯತ್ನ ಮಾಡ್ತೇನೆ. ನೋಡಿ, ತ್ಯಾಗಾರ್ತಿಯಿಂದ ಹಿಡಿದು ಬರೂರವರೆಗೆ ರಸ್ತೆ ಹೇಗಿದೆ, ಇಲ್ಲಿಂದ ಗೌತಮ್ಪುರ ರಸ್ತೆ ಹೇಗಿತ್ತು, ಇದು ಹೇಗಿದೆ, ಇಲ್ಲಿಂದ ಕಾಸ್ಪಾಡಿ ರಸ್ತೆ ಹೇಗಿದೆ. ನಾವು ಒಂದು ರಿಟಾರ್ ಮಾಡಿದ್ದೇವೆ, ಒಂದಿಷ್ಟು ಕೆಲಸ ಮಾಡಿದ್ದೇವೆ. ಸ್ವಲ್ಪ ಅದೇ ಸಾಗರ ರಸ್ತೆ ಹೇಳಿದೆ. ಹೀಗೆ ಒಂದಿಷ್ಟು ಕೆಲಸ ಮಾಡಿದ್ದೇವೆ. ಇನ್ಯಾರು ಸುಳ್ಳು ಹೇಳಬೇಕು, ಮತ್ತೊಂದು ದುಡ್ಡು ವಾಪಸ್ ಹೋಗ್ತಾ ಇದೆ ಇಡೀ ಸಂಘಕ್ಕೆ. ಇಲ್ಲಿ ಹುಡುಗರೆಲ್ಲ ಸೇರಿ ನಮಗೇನಾದ್ರು ಮಾಡಿಕೊಡಿ ಅದು. ಅದಕ್ಕೆ 1 ಕೋಟಿ ಚಿಲ್ಲರೆ, 1,50,00,000 ಮಾಡಿಸ್ಕೊಟ್ಟೆ, ಸ್ಯಾಂಕ್ಷನ್ ಮಾಡಿಕೊಟ್ಟೆ. ದುಡ್ಡು ಒಂದಿಷ್ಟು ತಗೊಂಡು ಒಂದಿಷ್ಟು ಪ್ರಾರಂಭ ಮಾಡಿದರು. ಈ MLA ಬಂದಮೇಲೆ ಬದಲಾವಣೆ ಮಾಡಿ ಅಂತ ಒಂದು ಲೆಟರ್ ಕೊಟ್ಟರು. ಆಮೇಲೆ ಅಲ್ಲಿರ್ತಕ್ಕಂಥ ಕೆಲವು ಪದಾಧಿಕಾರಿಗಳು ಇಲ್ಲ ಹಂಗಲ್ಲ ಹಿಂಗೆ ಏನೋ ಹೇಳಿದ್ರಂತೆ. ಅಲ್ಲಿಗೆ ನಿಂತಿತ್ತಂತೆ. ಈಗ ಏನಾಗಿದೆ ಗೊತ್ತಿಲ್ಲ. ಅದು ಸ್ಯಾಂಕ್ಷನ್ ಆದವ್ರನ್ನ ಈಗ ಉದಾಹರಣೆ ತಾಲೂಕು ಆಫೀಸ್ ಕಟ್ಸಿದ್ವಿ ನಾವು. ಕಾಗೋಡು ತಿಮ್ಮಪ್ಪನಿದ್ದಾಗ ಸ್ಯಾಂಕ್ಷನ್ ಮಾಡಿ ಮುಖ್ಯಮಂತ್ರಿ ಕರೆಸಿ ಕುದುರೆ ಪೂಜೆ ಮಾಡಿದ್ರು. ನಾನು ಹೇಳಿದೆ ಮಾಡಿದ್ದಾರೆ, ಅದು ಕಟ್ಸಕ್ಕೆ ಆಗಿರಲಿಲ್ಲ. ಹಳೆಯದು ಬಿದ್ದೋಯ್ತು 25 ವರ್ಷಕ್ಕೆ. 25 ವರ್ಷಕ್ಕೆ ತಾಲೂಕು ಮಿನಿ ವಿಧಾನಸೌಧ ಬಿದ್ದೋಯ್ತು. ಆದರೆ ಅದು ಈಗಿನ ಪದ್ಧತಿಲಿ ಮಾಡಿದ್ರೆ ಮತ್ತೆ ಬಿದ್ದೋಗುತ್ತೆ ಅಂತ ಹೇಳಿ ಮತ್ತೆ ರೀಸ್ಯಾಂಕ್ಷನ್ ಮಾಡಿಸಿ ಮತ್ತೆ 5 ಕೋಟಿ ಹೊಸದಾಗಿ ಮಂಜೂರು ಮಾಡಿಸಿ ಮತ್ತೊಂದು ಫ್ಲೋರ್ ಗ್ರೌಂಡ್ +3 ಮತ್ತು ಲಿಫ್ಟಿಗೆ ಪ್ರಾವಿಷನ್ ಮಾಡಿ ನಾನು ಕಳಿಸಿದೆ. 1 ಫ್ಲೋರ್ ಕಟ್ಟಿಲ್ಲ, ದುಡ್ಡಿದೆ, ಸ್ಯಾಂಕ್ಷನ್ ಇದೆ, ಇನ್ನೂ ಹಾಗೆ ಇದೆ. ಅದು ಉದ್ಘಾಟನೆ ಮಾಡಿದ್ರು. ಮಾಡಬೇಕು ಅವರೇ ನಾವು ಮಾಡಲಿಲ್ಲ. ಅರ್ಧಬರ್ಧ ಆಗಿದೆ, ಅರ್ಧಬರ್ಧ ಇಲ್ಲ, ಪೂರ್ತಿ ಆಗಿತ್ತು. ಮಾಡಲಿಲ್ಲ ನಾನು. ನೋಡೋಣ, ನಮ್ಮ ಜನರ ಮೇಲೆ ನಂಬಿಕೆನೇ ಇತ್ತು. ಆಮೇಲೆ ಮಾಡೋಣ ಅಂದ್ರೂ ಇರಲ್ಲ. ಆಯ್ತಪ್ಪ ಅಂದ್ವಿ. ಅವರೇ ಉದ್ಘಾಟನೆ ಮಾಡಬೇಕು. ಅದ್ರ ಬಗ್ಗೆ ತಕರಾರಿಲ್ಲ. ಈಗ ರಸ್ತೆ ಆದಮೇಲೆ ಬೇಕಾದ್ರೆ ಇವ್ರು ಟೇಪ್ ಕಟ್ ಮಾಡಲಿ, ಅದು ಬೇರೆ ವಿಷಯ. ನಾನು ಹೇಳಿದೆ ತಿಮ್ಮಪ್ಪನ ಕಾಲದಾಗ ಆಗಿತ್ತು, ಇವರು ಸಿದ್ದರಾಮಯ್ಯ ಬಂದು ಕೆಲಸ ಮಾಡಿ ಹೋದ್ರು. ಆದರೆ ಅಧಿಕೃತ ಈ ಥರ ಟೆಂಡರ್ ಆಗಿರಲಿಲ್ಲ, ಈ ಥರ ಒಂದು ಕೆಲಸ ಕೆಲವೆಲ್ಲ ಫಾರ್ಮಾಲಿಟೀಸ್ ಆಗಿರಲಿಲ್ಲ. ನಾವು ಮಾಡಿಸಿ ಹೊಸ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿಸಿ ಮತ್ತೊಂದು ಫ್ಲೋರ್ ಕಟ್ಸೋದಕ್ಕೆ ಅವಕಾಶ ಮಾಡಿಸಿ ಒಟ್ಟು 14 ಕೋಟಿ ರೂಪಾಯಿಲಿ ಆ ಕೆಲಸ ಇನ್ನೊಂದು ಫ್ಲೋರ್ ಕಟ್ಸಲೇ ಇಲ್ಲ. ಹಂಗೆ ಉದ್ಘಾಟನೆ ಮಾಡಿಬಿಟ್ರು ತರಾತುರಿಗೆ. ಅವ್ರಿಗೆ ನಂಬಿಕೆನೇ ಇಲ್ಲೇನೋ. ಹೀಗೆ ಹೇಳಬೇಕು ಯಾರ ಕಾಲದಾಗ ಆಗಿತ್ತು ಏನಾಗಿತ್ತು ಅಂತ. ಅದು ಹೇಳೋದು ಬೇಡ, ಹಾಳು ಬಿದ್ದವರು. ಸುಳ್ಳು ಯಾಕೆ ಹೇಳ್ಬೇಕು, ನಾನು ಮಾಡಿಸಿ ಇನ್ನೊಬ್ಬರ ಅಂತ. ಅವರೊಂದು ಜನ ಕರ್ಕೊಂಡು ಓಡಾಡ್ತಿರ್ತಾರೆ ಯಾವಾಗಲೂ. ಅವು ಹೌದು ಅಂತ ಅವ್ರಿಗೆ ಖುಷಿ. ಇದು ಸರಿಯಲ್ಲ, ಹೇಳ್ತಾ ಹೋಗಲಿ. ಇಲ್ಲದೇ ಇದ್ದರೆ ಮನೆಗೆ ಸ್ವಲ್ಪ ಶ್ರಮ ಆಗ್ತದೆ, ಸ್ವಲ್ಪ ಕಷ್ಟ ಆಗ್ತದೆ. ಮನೆಗೆ ನಾವು ಇದನ್ನು ಮುಟ್ಟಿಸ್ತೇವೆ ಯಾವಾಗಾಗಿತ್ತು ಏನಾಗಿತ್ತು ಅಂತ. ಈ ಊರಿನ ಜನಕ್ಕೆ ಗೊತ್ತಿದೆ ತ್ಯಾಗರ್ತಿ ರಸ್ತೆ ಸಾಗರಕ್ಕೆ ಹೋಗೋದು ಹೇಗಿತ್ತು ಹೇಗಿದೆ ಅಂತ, ಬರೂರಿಗೆ ಹೋಗೋ ರಸ್ತೆ ಹೇಗಿದೆ ಅಂತ, ಜಂಬಾನಿಯಿಂದ ಕಲ್ಸೆ ಬೋರ್ಡ್ವರೆಗೆ ಸೊರಬ ರಸ್ತೆಗೆ ಸೇರೋದು ಹೇಗಿತ್ತು ಹೇಗಾಯಿತು ಅಂತ. ನಾವು ವೈರಂಗವಾಗಿ ಹೇಳ್ತೀನಿ. ಒಂದೇ ಸರಿ MLA ಆಗಿದ್ದು ನಾನು. ಅದರಲ್ಲೂ ಕೊರೋನಾ ಪೀರಿಯಡ್ ಇಷ್ಟು ಕೆಲಸ ಮಾಡಿದ್ದೇವೆ. ಎಲ್ಲ ಕಡೆ ಈ ಪ್ರಕಾರ ಮಾಡ್ತೇವೆ. ಇನ್ನಾದರೂ ಸುಳ್ಳು ಹೇಳೋದನ್ನು ಬಿಟ್ಟು ವಿಧಾನಸೌಧದಲ್ಲಿ ಓಡಾಡಿ ಹಣ ತಂದು ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಕರೆಸಿ ಓಪನ್ ಮಾಡಿಸಿ ಕೆಲಸ ಮಾಡಿಸೋದನ್ನು ನೋಡಬೇಕು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಯಲಕುಂದ್ಲಿ, ರತ್ನಾಕರ್ ಹೊನಗೋಡು, ಗಣಪತಿ, ಇಸಾಕ್, ಗೀತಾ ಪರಶುರಾಮ್, ಕೃಷ್ಣಮೂರ್ತಿ ಹೊಸಂತೆ, ಪಾಂಡುರಂಗ, ಯೋಗೇಶ್, H. ಶಿವಪ್ಪ, ಧನರಾಜ್ ಇನ್ನಿತರರು ಹಾಜರಿದ್ದರು. ಜನವರಿ 18ರಂದು ಅಡಿಕೆ ಬೆಳೆಗಾರರ ಸಮಾವೇಶ ಯಶಸ್ವಿಗೊಳಿಸಿ ಕನಿಷ್ಠ 25,000 ಅಡಿಕೆ ಬೆಳೆಗಾರರು ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ TD ಮೇಘರಾಜ್ ತಿಳಿಸಿದರು. ಸಾಗರದ ಖಾಸಗಿ ಬಸ್ ಸ್ಟ್ಯಾಂಡ್ನ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಜನವರಿ 18ರಂದು ನಡೆಯಲಿರುವ ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶೋಕಾರ್ಡ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಈಗಾಗಲೇ ಉದ್ದೇಶಿತ ಕೇಂದ್ರ ಮಂತ್ರಿಗಳು ಆಗಮಿಸತಕ್ಕಂತಹ 18ನೇ ತಾರೀಕಿನ ಸಮಾವೇಶದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಬೆಳೆಗಾರರ ಸಂಘದ ಪ್ರಮುಖರುಗಳು ಮುಖಂಡರು ಕೂತು ಯೋಚನೆ ಮಾಡಿದ್ದಾರೆ. ಪ್ರತಿ ಹಂತದ ಕಾರ್ಯಕ್ರಮಗಳ ಮ್ಯಾಪಿಂಗ್ ಆಗಿದೆ. ಆ ನಿಮಿತ್ತವಾಗಿ ಕಳೆದ 4 ದಿನಗಳ ಹಿಂದೆ ನಗರದ ಹೃದಯ ಭಾಗದಲ್ಲಿ ಬೆಳೆಗಾರರು ಬಂದು ಹೋಗೋ ಹಾಗೆ ಒಂದು ಕಾರ್ಯಾಲಯ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿ ನಗರಸಭೆಯ ಸಹಕಾರ, ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ಈ 18ನೇ ತಾರೀಕಿನ ಸಮಾವೇಶಕ್ಕೋಸ್ಕರ ಇಲ್ಲಿ ಕಾರ್ಯಾಲಯ ಆರಂಭ ಆಗಿದೆ. ದಯಮಾಡಿ 18ರವರೆಗೆ ನಾವೆಲ್ಲರೂ ಕೂಡ ನಮ್ಮ ಈ ಸಮಾವೇಶವನ್ನು ಯಶಸ್ವಿ ಮಾಡಲಿಕ್ಕೆ ಈ ಸ್ಥಳವನ್ನು ಅತ್ಯಂತ ಸಮರ್ಥವಾಗಿ ಬಳಕೆ ಮಾಡ್ಕೊಳ್ಳೋಣ ಅಂತಕ್ಕಂಥ ವಿನಂತಿಯನ್ನ ತಮ್ಮೆಲ್ಲರಲ್ಲೂ ಮಾಡ್ತಾ, ಅದರ ನಂತರದ ಕಾರ್ಯಕ್ರಮವಾಗಿ ಪ್ರತಿ ಬೆಳೆಗಾರರ ವಾಹನಕ್ಕೆ ಮತ್ತು ಬೆಳೆಗಾರ ಹಿತೈಷಿ
ಅಂಗಡಿ ಮಾಲೀಕರಿಗೆ ಈ ರೀತಿಯ ಪ್ಲೇಕಾರ್ಡ್ಸ್ಗಳನ್ನು ಪ್ರಚಾರದ ಉದ್ದೇಶವಾಗಿ ಬಿಡುಗಡೆ ಮಾಡಿ ಪ್ರತಿ ಅಂಗಡಿಗೆ ಇದನ್ನು ತಲುಪಿಸಬೇಕು. ಬೆಳೆಗಾರ ಬಂಧುಗಳ ವಾಹನಕ್ಕೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಎರಡೂ ಕಡೆಗೆ ಗಮ್ಮಿರೋದನ್ನ ಅಂಟಿಸಿಬಿಟ್ಟು ವ್ಯಾಪಕವಾದ ಪ್ರಚಾರವನ್ನು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿತ್ತು. ಆ ನಿಮಿತ್ತವಾಗಿ ಇದರ ಉದ್ಘಾಟನೆಯನ್ನ ತಾವೆಲ್ಲರೂ ಸೇರಿ, ವಿಶೇಷವಾಗಿ ತೋಟಗಾರ್ಸ್ನಲ್ಲಿ ಮತ್ತೊಮ್ಮೆ ವಿಜಯ ಬೇರಿ ಬಾರಿಸಿರ್ತಕ್ಕಂಥ ದ್ಯಾವಪ್ಪನವರು, ಸಹಕಾರಿ ಬಂಧುಗಳು ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದರೆ ಅದಕ್ಕೆ ಇದನ್ನು ವ್ಯಾಪಕವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ, ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಂಗಡಿ ಮುಂಗಟ್ಟುಗಳಿಗೆ ತಲುಪಿಸೋಣ ಅಂತ ಕಾರ್ಯವನ್ನ ಮಾಡೋಣ ಅಂತಕ್ಕಂಥದ್ದು ಎರಡನೇ ವಿನಂತಿ. ಮೂರನೇದಾಗಿ ಎಲ್ಲ ತಾಲೂಕುಗಳಲ್ಲಿ ಬೆಳೆಗಾರರ ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರ ನೇತೃತ್ವದ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಆ ಹಿನ್ನೆಲೆ ಒಳಗೆ ನಿನ್ನೆ ಹೊಸನಗರದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ, ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಮಾಜಿ ಮಂತ್ರಿಗಳಾದಂತಹ ಹರತಾಳು ಹಾಲಪ್ಪನವರು, ಅಲ್ಲಿಯ ಕಾಂಗ್ರೆಸ್ ಮುಖಂಡರಾದಂತಹ ಮಂಜುನಾಥ್ ರವರು, ಏರ್ಗೆ ಉಮೇಶ್ ರವರು, ಇಲ್ಲಿಯ ಬೆಳೆಗಾರ ಸಂಘದ ಪ್ರತಿನಿಧಿಗಳಾಗಿ ರಾಮಚಂದ್ರ ಭಟ್ರು, ಮಲ್ಲಿಕಾರ್ಜುನ್ ಎಲ್ಲರೂ ಕೂಡ ತೆರಳಿದ್ರು. ಸುಮಾರು 50ಕ್ಕಿಂತ ಹೆಚ್ಚು ಜನ ಪ್ರಭಾವಿ ಮುಖಂಡರು ಭಾಗವಹಿಸಿದಂತಹ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಇಡೀ ಜಿಲ್ಲೆನಲ್ಲಿ ಈ ರೀತಿಯ ಸಭೆಗಳನ್ನು ನಾವು ಮಾಡಿ ಜನರನ್ನ, ಬೆಳೆಗಾರರನ್ನ ಆಗಮಿಸಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡೋದರಲ್ಲಿ ಮುಂದಿನ ಕಾರ್ಯಕ್ರಮ ಇದೆ. 4ನೇ ಹಂತದಲ್ಲಿ ಆಡಿಯೋ ಧ್ವನಿ ಸುರುಳಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬ ಮುಖಂಡರು ಕೂಡ ಈ ಸಮಾವೇಶ ಯಶಸ್ವಿ ಮಾಡಬೇಕು, ಬನ್ನಿ ಭಾಗವಹಿಸಿ ಅಂತಕ್ಕಂತಹ ಕರೆಯನ್ನ ಕೊಡಬೇಕು. ಅದನ್ನ 30 ಸೆಕೆಂಡ್ರಿಂದ ಸುಮಾರು 1.5 ನಿಮಿಷದವರೆಗೂ ಶ್ರೀಕರ್ ಭಟ್ರವರ ಸಂಚಾಲಕತ್ವ ಅದನ್ನು ಮಾಡಿ ಇವತ್ತೇನೆ ಅದಕ್ಕೆ ಚಾಲನೆ ಕೊಟ್ಟು ನಾಳೆ ಅದನ್ನ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯವನ್ನ, ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡಬೇಕು. ಆ ಮುಖಾಂತರ ಜನರಲ್ಲಿ ನಾವು ಯಾವ್ಯಾವುದೋ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತೀವಿ. ಈ ಪ್ರಾಂತ್ಯದ, ಈ ಜಿಲ್ಲೆಯ ಎಲ್ಲ ತಾಲೂಕುಗಳಿರ್ತಕ್ಕಂಥ ಅಡಿಕೆ ಬೆಳೆಗಾರರು ಮತ್ತು ಅಡಿಕೆ ಅವಲಂಬಿತ ಕಾರ್ಮಿಕರು, ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಕೊಯ್ಯೋರು, ಅಡಿಕೆ ಸುಲಿತಕ್ಕಂಥವ್ರು, ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತ ಉದ್ಯಮಿಗಳು, ಕಾರ್ಮಿಕರಿದ್ದಾರೆ. ಅವರೆಲ್ಲರ ಸಹಭಾಗಿತ್ವ ತಗೊಳ್ಳೋ ರೀತಿಯಲ್ಲಿ, ಪ್ರಚಾರ ಕೊಡೋ ರೀತಿಯಲ್ಲಿ ಈ ಧ್ವನಿ ಸುರುಳಿ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅನ್ನೋದು ನಂತರದ ಕಾರ್ಯಕ್ರಮ ಇದೆ. ಆ ನಂತರದಲ್ಲಿ 5ನೇ ತಾರೀಕಿನವರೆಗೆ ಸಹಕಾರಿ ಕ್ಷೇತ್ರದ ಚುನಾವಣೆಗಳಿದಾವೆ. 6ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ನಮಗೆ 12 ದಿನಗಳ ಪೂರ್ಣವಾದಂತಹ ಅವಕಾಶ ಇದಕ್ಕೆ ಪೂರ್ವ ಸಿದ್ಧತೆಗೋಸ್ಕರ ಸಿಗತ್ತೆ. ಆ ಸಂದರ್ಭಗಳಲ್ಲಿ ಎಲ್ಲೆಲ್ಲಿ ಬೆಳೆಗಾರರು, ಅಡಿಕೆ ಅವಲಂಬಿತ ಕೃಷಿಕರು ಇದ್ದಾರೋ ಅಲ್ಲಿ ಕಾರ್ನರ್ ಸಭೆಗಳು ಈಗಾಗಲೇ ಹಿಂದಿನ ಬಾರಿ ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಸುಮಾರು 16 ವಾಹನಗಳಿಗೆ ಧ್ವನಿವರ್ಧಕವನ್ನು ಅಳವಡಿಸಿ ಆ ಪ್ರಚಾರ ಸಭೆಗಳನ್ನ ಮಾಡಿ ಅವುಗಳನ್ನ ಜನರನ್ನ ಬರೋ ಹಾಗೆ, ಸ್ವಯಂ ಪ್ರೇರಿತರಾಗಿ ಬರೋ ಹಾಗೆ ಮಾಡಬೇಕು ಅಂತಕ್ಕಂಥ ಯೋಚನೆ ಈ ಕಾರ್ಯಕ್ರಮದ ಸಿದ್ಧತೆಯ ರೂಟ್ ಮ್ಯಾಪ್ ನಲ್ಲಿದೆ. ಇದೆಲ್ಲದನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಮಾಡ್ತೇವೆ. ಅವತ್ತಿನ ದಿನ 25,000 ಜನ ಅಡಿಕೆ ಬೆಳೆಗಾರರು ಮತ್ತು ಅವಲಂಬಿತರು ಸಮಾವೇಶದಲ್ಲಿ ಭಾಗವಹಿಸಬೇಕು. ನಮ್ಮ ಬೇಡಿಕೆಗಳನ್ನ ಮಂಡನೆ ಮಾಡಬೇಕು. ಮಾನ್ಯ ಮಂತ್ರಿಗಳಿಂದ, ಚುನಾಯಿತ ಪ್ರತಿನಿಧಿಗಳಿಂದ ನಾವು ಒಂದು ಸಮಾಧಾನಕರವಾದಂತಹ ಆಶ್ವಾಸನೆಯನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯವನ್ನ ಪಡೆಯೋದ್ರ ಮುಖಾಂತರ ಯಶಸ್ಸಿನ ಕಡೆಗೆ ಬೆಳೆಗಾರ ಸಾಗಬೇಕು. ಇದಕ್ಕೆ ಬಿಜೆಪಿ, ಕಾಂಗ್ರೆಸ್, JDS ಈ ರೀತಿಯ ಪಕ್ಷ, ಜಾತಿ, ಧರ್ಮ ಈ ಯಾವ ಭಾವನೆಗಳು ಇಲ್ಲದೇನೆ ಬೆಳೆಗಾರರಾಗಿ, ಬೆಳೆಗಾರರ ಹಿತಕ್ಕೆ ಅಡಿಕೆ ಬೆಳೆಗಾರರ ನೇತೃತ್ವದಲ್ಲಿ, ಸನ್ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಸಂಘಟಿತರಾಗೋಣ, ನಮ್ಮ ಹಕ್ಕೊತ್ತಾಯವನ್ನ ಮಂಡಿಸೋಣ, ನಮ್ಗೆ ಬರ್ಬೇಕಾಗಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನು ಪಡೆಯೋಣ ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ, ಮತ್ತೊಮ್ಮೆ ಇವತ್ತೇನು ಈ ಪ್ಲೇಕಾರ್ಡ್ಸ್ಗಳು ಬಿಡುಗಡೆ ಆಗಿದೆ, ಪ್ರತಿಯೊಬ್ಬ ಬೆಳೆಗಾರರ ಮನೆ ಮತ್ತು ನಮ್ಮ ಹಿತೈಷಿ ಅಂಗಡಿ ಮುಂಗಟ್ಟುಗಳಲ್ಲಿ, ಎಲ್ಲಿ ವಾಣಿಜ್ಯ ಕೇಂದ್ರಗಳು ಅಲ್ಲಿ ಇದು ತಲುಪೋ ಹಾಗಾಗಬೇಕು ಮತ್ತು ಫಲಕಗಳನ್ನು ಅಳವಡಿಸೋ ಹಾಗೆ ಆಗಬೇಕು, ಯಶಸ್ವಿ ಮಾಡೋಣ ಅಂತಕ್ಕಂಥ ವಿನಂತಿಯನ್ನ ಮಾಡಿ ಅವಕಾಶ. ಈ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಖರೆ, ಆಪ್ಸ್ಕೋಸ್ ಅಧ್ಯಕ್ಷ BA ಇಂದುಧರ ಬೇಸೂರು, ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಮಂತ್ರಿಗಳನ್ನ ಭೇಟಿ ಮಾಡಿ ಅರ್ಧ ಗಂಟೆ ಚರ್ಚೆ ಮಾಡಿ ಅವರಿಗೆ ಮನವಿ ಸಲ್ಲಿಸೋಂಥದ್ದಾಯ್ತು. ಅವರು ಕಾರ್ಯದರ್ಶಿನ ಅಲ್ಲಿಯೇ ಕರೆಸಿ ಚರ್ಚೆ ಮಾಡಿದರು. ಜೊತೆಗೆ ಏನು ಚರ್ಚೆ ಮಾಡಿ ಬಂದ್ವಿ, ಏನು ಅಡಿಕೆ ಹಾನಿಕಾರಕ ಅಂತಕ್ಕಂಥದ್ದು ಕೋರ್ಟಲ್ಲಿ ಏನು ಕಳೆದ 17-18 ವರ್ಷದಿಂದ ಕೋರ್ಟ್ನಲ್ಲಿದೆ, ಅದಕ್ಕೆ ಅಡಿಕೆ ಹಾನಿಕಾರಕ ಅಲ್ಲ
ಅಡಿಕೆಗೆ ಸೇರ್ಸೋ ಅಂಥದ್ದು ಏನಿದೆ, ತಂಬಾಕು ಇರ್ಬೋದು, ಮತ್ತೊಂದಿರ್ಬೋದು, ಗುಟ್ಕಾ ಇರ್ಬೋದು, ಅದು ಹಾನಿಕಾರಕ ಆಗಿರ್ಬೋದು. ಅಡಿಕೆ ಹಾನಿಕಾರಕ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೇನು ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ, ಅದನ್ನು ಭಾಳ ಚೆನ್ನಾಗಿ ಅವ್ರು ಅರ್ಥೈಸ್ಕೊಂಡ್ರು. ಜೊತೆಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದಾಗ ಸಂಶೋಧನೆ, ಅಡಿಕೆ ಮೇಲೆ ಸಂಶೋಧನೆ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಅವತ್ತು ಹೇಳಿದಾಗ ಏನು ಅದನ್ನು ಸರ್ಕಾರ ತೀರ್ಮಾನ ತಗೋಬಿಡ್ತು. ಕೇಂದ್ರ ಸರ್ಕಾರ ಸಂಶೋಧನೆ ಮಾಡೋದಕ್ಕೆ ತೀರ್ಮಾನ ತಗೊಂಡು ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಕೇಂದ್ರ ಸರ್ಕಾರ ಹೇಳಾಗಿದೆ. ಹಾಗಾಗಿ ವಿಶೇಷವಾಗಿ ಕೇಂದ್ರದ ಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಜೊತೆಗೆ ಈ ಸಂದರ್ಭದಲ್ಲಿ ಕೇಂದ್ರದ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥ ಲೋಕಸಭಾ ಸದಸ್ಯರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇವೆ. ಜೊತೆಗೆ ಅವತ್ತಿನ ನಾಯಕತ್ವನ ಹಿರಿಯರಾಗಿರ್ತಕ್ಕಂಥ ಮಂಜಪ್ಪನವರಿಗೆ ಅವರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಯಾಕಂದ್ರೆ ಬಹಳ ವರ್ಷದ ಸಂಶೋಧನೆ ಆಗದೇನೆ ಅಡಿಕೆ ಹಾನಿಕಾರಕ ಹೌದೋ ಅಲ್ವೋ ಅಂತಕ್ಕಂಥದ್ದು ಈ ಸಂಶೋಧನೆ ಆಗಬೇಕಿತ್ತು. ಹಾಗಾಗಿ ಆ ಸಂಶೋಧನೆ ಹಾದಿನ ಕೇಂದ್ರ ಸರ್ಕಾರ ಇವತ್ತು ತೀರ್ಮಾನ ತಗೊಂಡಿದೆ. ಹಾಗಾಗಿ ಅದು ಸಂತೋಷ ಆಗಿದೆ. ಜೊತೆಗೆ ಇನ್ನೂ ನಮಗೆ ಆಗ್ಬೇಕಾಗಿರೋ ಅಂಥದ್ದು ಹೊರದೇಶದಿಂದ ಅಡಿಕೆ ಬರದೇ ಇರೋ ಹಾಗೆ ತಡೆಗಟ್ಟುವಂಥದ್ದು ಆಗಬೇಕಾಗಿದೆ. ಡ್ಯೂಡ್ ಫಾರೆಸ್ಟ್ ಸಪ್ಪೆ ಬೆಟ್ಟದ ಸಮಸ್ಯೆ ಏನಿದೆ, ಅಡಿಕೆ ಬೆಳೆಗಾರ ಅದನ್ನ ಅನುಭವಿಸ್ತಾ ಬಂದಿರೋ ಅಂಥದ್ದು, ಅದನ್ನ ಬಳಕೆ ಮಾಡ್ಕೊಂತ ಬಂದಿರೋ ಅಂಥದ್ದು, ಅದಕ್ಕೆ ಸರಿಯಾದಂಥ ಪರಿಹಾರ ಕೇಂದ್ರ ಸರ್ಕಾರನೇ ಕೊಡಬೇಕಾಗಿರೋ ಅಂಥದ್ದಿದೆ. ಜೊತೆಗೆ ರಾಜ್ಯ ಸರ್ಕಾರನೂ ಅದಕ್ಕೆ ಕೈ ಜೋಡಿಸ್ಬೇಕಾಗಿರೋ ಅಂಥದ್ದಿದೆ. ಜೊತೆಗೆ ಏನು ವಿದೇಶದಿಂದ ಅಡಿಕೆ ಬರ್ತಾ ಇದೆ, ಅದಕ್ಕೆ ಹೆಚ್ಚು ಟ್ಯಾಕ್ಸನ್ನು ಹಾಕೋ ಅಂಥದ್ದು ಸಹಿತ ಅವಶ್ಯಕತೆ ಇದೆ. ಜೊತೆಗೆ ಗೋರಖ್ ಸಿಂಗ್ ವರದಿ ಅಂತೇಳಿ ಹಿಂದೆ ಒಂದು ವರದಿ ಕೊಟ್ಟಿರೋ ಅಂಥದ್ದಿದೆ ಜಿಲ್ಲಾಧ್ಯಕ್ಷರೇ. ಒಂದು 15 ವರ್ಷದಿಂದ ಒಂದು ವರದಿ ಅಡಿಕೆ ಬೆಳೆಗಾರರ ಪರವಾಗಿ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಈ ಸಂಪ್ರದಾಯಸ್ಥ ಅಡಿಕೆ ಬೆಳೆಗಾರರಿಗೆ ಅದು ಸಹಾಯ ಆಗೋದಕ್ಕೆ ಸಾಧ್ಯ. ಅಂದ್ರೆ ಬೆಳೆ ವಿಸ್ತರಣೆನ ಕಡಿಮೆ ಮಾಡಬೇಕು ಅನ್ನೋದಿದೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಸಹಾಯಕವಾಗಿ ಕಾಳುಮೆಣಸಿರ್ಬೋದು, ಜಾಯಿಕಾಯಿ ಇರ್ಬೋದು, ಇದಕ್ಕೆ ಪೂರಕವಾದಂಥ ಸಹಾಯನ ಮಾಡಬೇಕು, ಪುನಶ್ಚೇತನಕ್ಕೆ ಶಕ್ತಿ ಕೊಡಬೇಕು. ಜೊತೆಗೆ 10 ಎಕರೆವರೆಗೆ ಅಡಿಕೆ ಬೆಳೆಗಾರನ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಏನು ವರದಿ ಇದೆ, ಅದು ಸಹಿತ ಜಾರಿ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಕೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರೋದಿದೆ. ಈಗಾಗಲೇ ಚಿಕ್ಕಮಗಳೂರು ಏನು ಕೊಡಗು ಜಿಲ್ಲೆ ಏನು ನಮ್ಮ ಏನು ಗುತ್ತಿಗೆ ಆಧಾರದಲ್ಲಿ ಭೂಮಿ ಕೊಡೋದಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ಅಂದ್ರೆ ಲೀಸಿಗೆ 25 ವರ್ಷ 30 ವರ್ಷ ಲೀಸಿಗೆ 10 ಹೆಕ್ಟೇರ್ವರೆಗೆ ಪ್ಲಾಂಟೇಶನ್ ಬೆಳೆಗಳನ್ನ ಕೊಡೋದಕ್ಕೆ ತೀರ್ಮಾನ ಆಗಿದೆ. ಒಂದು 3 ಜಿಲ್ಲೆಗೆ ಸೇರಿಸಿದ್ದಾರೆ, ಹಾಸನ, ಚಿಕ್ಕಮಗಳೂರು, ಕೊಡಗು, ಈ ರೀತಿ. ಶಿವಮೊಗ್ಗ ಜಿಲ್ಲೆನೂ ಕೈ ಬಿಟ್ಟು ಹೋಗಿದೆ. ಒಂದು 50,000 ಕುಟುಂಬಗಳಿಗೆ ಅದು ಹೆಲ್ಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೂ ಕಾಳುಮೆಣಸಿಗೆ ಸಮಾವೇಶ ಅಂತ ಹೇಳೋದು ಬದುಕು ಇದು ದೇಶದಲ್ಲಿ ಇದು ಮೊದಲನೇದಾಗಿ ಈ ಸಾಗರದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದೀಗ ಅಡಿಕೆಗೆ ಬಂದಿರತಕ್ಕಂಥ ಸಮಸ್ಯೆಗಳು, ಅಡಿಕೆಗೆ ಬಂದಿರತಕ್ಕಂಥ ರೋಗ, ಅದರ ಬಗ್ಗೆ ಇವತ್ತು ಸೆಂಟ್ರಲ್ನ ಮಂತ್ರಿಗಳು ಬರ್ತಾ ಇದ್ದಾರೆ, ರಾಜ್ಯದ ಮಂತ್ರಿಗಳು ಬರ್ತಾ ಇದ್ದಾರೆ, MP ಗಳು ಬರ್ತಾ ಇದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಈ ಅಡಿಕೆಗೆ ಈಗೇನೀಗ ನಮಗೆ ಅಡಿಕೆಯಿಂದ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ಬೋದು, ಇವತ್ತು ಇರ್ತಕ್ಕಂಥ ಒಂದು ಅಡಿಕೆ ಮೇಲಿರ್ತಕ್ಕಂಥ ತೂಗು ಕತ್ತಿ ಏನಿದೆ ಅದನ್ನ ಸರಿದೂಗಿಸೋದಕ್ಕೆ ಇದೊಂದು ವೇದಿಕೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಇದೊಂದು ತಮ್ಮ ಮಾಧ್ಯಮದ ಮಿತ್ರರ ಮುಖಾಂತರವಾಗಿ ನಾನು ಅಡಿಕೆ ಬೆಳೆಗಾರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಜಾತಿ ಇಲ್ಲ, ಪಕ್ಷ ಇಲ್ಲ, ಎಲ್ಲರೂ ಸಹಕರಿಸಬೇಕು. ಸಾಗರದ ತಾಲೂಕು, ಹೊಸನಗರ ಮತ್ತು ಸೊರಬ 3 ತಾಲೂಕಿನ ನಾಗರಿಕರು ಈ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕನಿಷ್ಠ 10-15 ಸಾವಿರ ಜನ ಸೇರಿ ಈ ಸಮಾವೇಶವನ್ನ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೀವಿ. ಅದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ವಂದನೆಗಳು. ದೇವಪ್ಪನವರೇ, BJP ಜಿಲ್ಲಾಧ್ಯಕ್ಷರಾದ ಮೇಘರಾಜ್ ಅವರೇ, ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಅನಿಲ್ ಒಡೆಯವರೇ, ರಾಘಣ್ಣ ಅವರೇ, ಗಣೇಶ್ ಅವರೇ, ರಾಧಣ್ಣ ಅವರೇ, ವೆಂಕಟೀರಣ್ಣ ಅವರೇ, ಹಾಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಅಡಿಕೆ ಬೆಳೆಗಾರ ಈಗಾಗಲೇ ಸಮಾವೇಶದ್ದು ವಿಷಯಗಳನ್ನು ಎಲ್ಲ ನಮ್ಮ ಪ್ರಮುಖರುಗಳು ತಿಳಿಸಿದ್ದಾರೆ. 18ನೇ ತಾರೀಕು ಸಮಾವೇಶದಲ್ಲಿ ಅಡಿಕೆ ಬೆಳೆಗಾರರು ಇಷ್ಟು ಜನ ಇದ್ದಾರೆ ಈ ಭಾಗದಲ್ಲಿ ಹೇಳ್ತಕ್ಕಂಥದ್ದನ್ನು ಎತ್ತಿ ತೋರಿಸುವಂಥ ಪ್ರಯತ್ನ ಅಡಿಕೆ ಬೆಳೆಗಾರ ಸಂಘದ್ದು. ಈ ಇಷ್ಟು ಜನ ಅಡಿಕೆ ಬೆಳೆಗಾರರಿಗೆ ಈ ಥರದ ಸಮಸ್ಯೆಗಳಿದೆ ಅಂತ ಈಗಾಗಲೇ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರ ಏನೇನು ಸಮಸ್ಯೆ ಇದೆ ಹೇಳೋದನ್ನು ಒಂದು ವಿಡಿಯೋ ಮಾಡಿ ಕ್ಲಿಪ್ ಮಾಡಿ ಕಳಿಸಿ ಆಗಿದೆ. ಅಲ್ಲಿ ಶಿವರಾಜ್ ಸಿಂಗ್ ಚೌಹಾನ್ಗೆ ಕೊಟ್ಟಿದೆ ಏನೇನು ಸಮಸ್ಯೆಗಳಿದೆ ಅಂತ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಡಿಸುವಂಥ ಪ್ರಯತ್ನ ಆಗ್ತಾಯಿದೆ. ಅಂದರೆ ನಮ್ಮ ಈ ಪ್ರಯತ್ನದ ಜೊತೆಗೆ
ಏನು ನಮ್ಮ ಅಡಿಕೆ ಬೆಳೆಗಾರರ ಸಮಸ್ಯೆಗಳಿದೆ, ಅದು ಸೊಪ್ಪಿನ ಬೆಟ್ಟದ ಸಮಸ್ಯೆ ಇರ್ಬೋದು, ಹೊರದೇಶದಿಂದ ಬರ್ತಾ ಇರ್ತಕ್ಕಂಥ ಅಡಿಕೆಗೆ ಜಾಸ್ತಿ ಇದನ್ನು ವಿಧಿಸ್ತಕ್ಕಂಥ ದರ ವಿಧಿಸ್ತಕ್ಕಂಥದ್ದು ಇರ್ಬೋದು, ಎಲ್ಲ ಕಾಡು ಪ್ರಾಣಿಗಳನ್ನು ಒಂದು ಹತೋಟಿಗೆ ತರುವಂಥ ವ್ಯವಸ್ಥೆಗಳಿರ್ಬೋದು. ಹೀಗೆ ಅನೇಕ ಸಮಸ್ಯೆಗಳು 94C ಇರ್ಬೋದು, 94CC ಇರ್ಬೋದು, ಅಡಿಕೆ ಬೆಳೆಗಾರರ ರೋಗಗಳಿಂದ ತುಂಬ ಹತಾಶರಾಗ್ತಾ ಇರೋದು. ಹಾಗಾಗಿ ಇವೆಲ್ಲವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಮಲೆನಾಡಿನ ಭಾಗದ ರೈತರಿಗೆ ಸಮಸ್ಯೆ ಇದೆ, ಏನಾದರೂ ನಾಳೆ ತೋಟಕ್ಕೆ ಏನು ರೋಗಗಳು ಬಂದರೆ ತೋಟವನ್ನು ಕಡಿಬೋದು, ಆದರೆ ನಮ್ಮ ಆ ತೋಟದಲ್ಲಿ ಮತ್ತೇನು ಬೆಳೆಯೋಕ್ಕೆ ಆಗದೇ ಇಲ್ಲ ಹೇಳ್ತಕ್ಕಂಥದ್ದು. ಮಲೆನಾಡು ಭಾಗದಲ್ಲಿ ಬಯಲುಸೀಮೆಲ್ಲಾರು ಅಡಿಕೆ ಕಡಿದು ಮತ್ತೊಂದೇನೋ ಹಾಕ್ಬಿಡ್ತಾರೆ, ಆದರೆ ಮಲೆನಾಡು ಭಾಗದಲ್ಲಿ ಆಗೋದಿಲ್ಲ ಹೇಳ್ತಕ್ಕಂಥದ್ದನ್ನು ಈಗಾಗಲೇ ಸಚಿವರ ಗಮನಕ್ಕೆ ತಂದಿದೆ. ಹಾಗಾಗಿ ನಾನು ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷನಾಗಿ ಎಲ್ಲ ರೈತರು ಬರಬೇಕು. ಒಬ್ಬ ರೈತನ ಸಮಸ್ಯೆ ಅಲ್ಲ, ಇಡೀ ಮಲೆನಾಡಿನ ಭಾಗದ ಎಲ್ಲ ಅಡಿಕೆ ಬೆಳೆಗಾರರ ಸಮಸ್ಯೆ ಇದು. ಹಾಗಾಗಿ ಈ ಸಮಸ್ಯೆ ಇಷ್ಟು ಜನಕ್ಕಿದೆ ಹೇಳ್ತಕ್ಕಂಥದ್ದನ್ನು, ಜೊತೆಗೆ ನಮ್ಮ ಒಂದು 3 ತಾಲೂಕಿನ ಒಂದು ಅಡಿಕೆ ಬೆಳೆಗಾರ ಸಮಾವೇಶಕ್ಕೆ ಒಂದು ಕೇಂದ್ರ ಕೃಷಿ ಸಚಿವರು ಬರ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ಶ್ಲಾಘನೀಯ. ಒಬ್ಬ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ ಅಂತಂದರೆ ನಾವು ಇಡೀ ಅಡಿಕೆ ಬೆಳೆಗಾರರು ಭಾಳ ಸಂತಸ ಪಡಬೇಕಾಗಿದೆ. ಹಾಗಾಗಿ ಅವರು ಬರ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವು ಅವ್ರಿಗೆ ಶೋಭೆ ತರಬೇಕು. ನಾವೆಲ್ಲರೂ ಎಲ್ಲ ಅಡಿಕೆ ಬೆಳೆಗಾರರು ಬರಬೇಕು ಹೇಳ್ತಕ್ಕಂಥದ್ದನ್ನ ನಾನು ಎಲ್ಲ ಮಾಧ್ಯಮ ಮುಖಾಂತರ ಕೇಳ್ತಾ, ಮಾಧ್ಯಮದವ್ರಿಗಾಗಲೇ ನಮಗೆ ಎಲ್ಲ ಕಾರ್ಯಕ್ರಮದ ಒಂದು ಪ್ರಚಾರವನ್ನು ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚಿನ ಪ್ರಚಾರವನ್ನು ನೀವು ಕೊಡಬೇಕು ಹೇಳ್ತಕ್ಕಂಥ ಮಾತನಾಡ್ತಾ ಇವತ್ತೇನು ಪ್ಲೇ ಕಾರ್ಡನ್ನು ಬಿಡುಗಡೆ ಆಗಿದೆ. ಕಾರ್ಯಕ್ರಮದಲ್ಲಿ ತೋಟಗಾರ್ಸ್ ಅಧ್ಯಕ್ಷ KC ದೇವಪ್ಪ ಶೋಕಾರ್ಡ್ ಬಿಡುಗಡೆ ಮಾಡಿದರು. RS ಗಿರಿ, ಅನಿಲ್ ಒಡೆಯರ್, BH ರಾಘವೇಂದ್ರ, ಚೇತನ್ ರಾಜ್ ಕಣ್ಣೂರು, ರಾಜೇಂದ್ರ ಖಂಡಿಕ, ಶ್ರೀಕರ್, ಶ್ರೀಧರ್, ನಾರಾಯಣಮೂರ್ತಿ ಇನ್ನಿತರರು ಹಾಜರಿದ್ದರು. ಗೃಹ ನಿರ್ಮಾಣ ಸಂಬಂಧಿ ಚಟುವಟಿಕೆಗಳು ಹೆಚ್ಚುಗೊಳ್ಳಬೇಕು. ನಮ್ಮ ಸಂಸ್ಥೆ ವತಿಯಿಂದ ಗೃಹ ನಿರ್ಮಾಣ ಹಾಗೂ ರಿಪೇರಿಗೆ ಹೆಚ್ಚಿನ ಸಹಕಾರ ನೀಡುವುದಾಗಿ ಹೌಸ್ ಬಿಲ್ಡಿಂಗ್ ಸೊಸೈಟಿ ಅಧ್ಯಕ್ಷ ಸತೀಶ್ ಕೆ ತಿಳಿಸಿದರು. ಸಾಗರದ ಸಾಗರ್ ಟೌನ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿ ಬುಧವಾರ ಆಯ್ಕೆಯಾದ ನಂತರ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಅದು ನಾವು ಜನರೆದುರಿಗೆ ಮಾತಿಗೆ ಅಂದ್ರೆ ಅವರು ನಾಲ್ಗೆ ಕೊಟ್ಟಂಗಾಗುತ್ತೆ ಅಲ್ವಾ ಶಂಕರ. ಈ ರೀತಿಯ ವಾತಾವರಣ ಆಗಬಾರ್ದು ಅಂತ ಹೇಳಿ ಅವರು ಹಿರಿಯರಾಗಿ ಅವ್ರು ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೆ ಅವರು ಮಾನ್ಯತೆ ಕೊಟ್ಟು ಇವತ್ತು ಒಳ್ಳೆಯ ಒಂದು ಚುನಾವಣೆ ಆಗಿದೆ. ಚುನಾವಣೆಗೆ ಸಹಕರಿಸಿರ್ತಕ್ಕಂಥ ರೂಪಾ ಮೇಡಮ್, ಯಾಕಂದ್ರೆ ಯಾವಾಗಲೂ ಅವ್ರನ್ನ ನಾನು ಮಾತಾಡಿಸ್ಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತೀನಿ, ಸೂಕ್ಷ್ಮ ರಘುವಣ್ಣ ಹೇಳಿದ್ರು, ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತೀವಿ ಚುನಾವಣೆ. ಇದಕ್ಕೆ ಶ್ರಮ ಹಾಕಿದ್ರು ರಘುವಣ್ಣ ಮತ್ತೆ ಗಣಪತಿ ಭಟ್ರು. ಅವ್ರು ಇಲ್ಲ, ಇವತ್ತು ಗಣಪತಿ ಭಟ್ರು ನಮ್ಮ ಜೊತೆ ಇಲ್ಲ, ಆದ್ರೆ ಅವ್ರು ನೆನ್ಪು ಮಾಡ್ಕೋಬೇಕು. ಯಾಕೆಂದ್ರೆ ಮನೆಗೆ ಮಂಡಿಗಳಿಗೆ ಹೋಗಿ ಯಾರ್ಯಾರು ಪರಿಚಯ ಇದಾರೆ ಅವ್ರ ಹತ್ರ ಹೋಗಿ ಅವತ್ತು FD ತಂದ್ರು. 90-95 ರೂಪಾಯಿ FD ತಗೊಂಡ್ಬಂದ್ರಂತ. ಸಣ್ಣ ದುಡ್ಡಲ್ಲ ಅವತ್ತು ಸಣ್ಣ ದುಡ್ಡಲ್ಲ. ನಮ್ಗೆ ಇವತ್ತು 95,000 ಅಂದ್ರೆ ಅನ್ಸ್ಬೋದು, ಆದ್ರೆ ಅವತ್ತು ದೊಡ್ಡ ಹಣ. ಆ ಹಣದಿಂದ ಯಾಕೆಂದ್ರೆ ಅದನ್ನ ಯಾಕೆ ಮಾಡಿದ್ರು ಅಂದ್ರೆ ಫೆಡರೇಷನ್ ಮೀಟಿಂಗ್ ಹೋದವರು ಮತ್ತೆ ಉಲ್ಲೇಖ ಮಾಡ್ಲೇಬೇಕು. ಫೆಡರೇಷನ್ ಮೀಟಿಂಗ್ ಅಲ್ಲಿ ನಾವು ಹೇಳೋದೇನು ಇಲ್ಲ, ಅವ್ರು ಹೇಳಿದ್ದನ್ನು ಕೇಳ್ಕೊಂಬರೋದು ಅಷ್ಟೇ ಅಲ್ಲ ಶಂಕರಣ್ಣ. ಅವ್ರು ಹೇಳಿದ್ದನ್ನು ಕೇಳ್ಕೊಬಾರ್ದು. ನಮ್ಮ ಅಹವಾಲಿಗೆ ಅವರು ಏನು ಕೇಳೋ ಪರಿಸ್ಥಿತಿನೇ ಇಲ್ಲ. ಆಯ್ತಾಯ್ತು ಕೂತ್ಕೊಳ್ಳಪ್ಪ ಅಂತ ನಾನು ಅನುಭವಿಸ್ತಾನೆ ಅದ್ರಲ್ಲಿ ಒಂದು ಸ್ವಲ್ಪ. ಆ ರೀತಿ ಅಂತ ಜಾಗದಲ್ಲಿ ರಘುವಣ್ಣ ಹೋಗಿ ಎದ್ನಿತ್ತು, ಇಲ್ಲ ಈ ರೀತಿ ಆಗ್ಬೇಕು ಅಂತ ಸ್ವಲ್ಪ ಕ್ಲಾಶ್ ಆಗಿ ಅವತ್ತು ಅಲ್ಲಿಂದ ಶಪಥ ಮಾಡಿ ಬರ್ತಾರೆ. ಇನ್ನು ಮುಂದೆ ಅರ್ಜಿ ಬರೋದಿಲ್ಲ. ಅವತ್ತಿಂದ ಅರ್ಜಿ ಹೋಗಿಲ್ಲ. ಚಪ್ಪಾಳೆ ಹೊಡೀರಿ. ಯಾಕೆಂದ್ರೆ ನನ್ನ ವಿಚಾರ ಮಾತು ಮೇಲೆ ನಡೆಸ್ಕೊಬೇಕಲ್ಲ. ಅದನ್ನ ಮಾಡಿದ್ರು ಅವತ್ತು. ಈ FD ತಗೊಂಡ್ಬಂದು ಇವತ್ತು 12 ಕೋಟಿ FD ಅಲ್ವಾ ಹಾಕೊಂಡ್ರೆ 12 ಕೋಟಿ ಇದೆ. 12 ಕೋಟಿ ಹುಡುಗಾಟ ಅಲ್ಲ, ಸಣ್ಣ ಬಿಲ್ಡಿಂಗು. ಆದ್ರೆ ಜನ ವಿಶ್ವಾಸ ಇಟ್ಟಿದ್ದಾರೆ. ನಾನು ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳಿದೆ ಶಂಕರಣ್ಣ, ಈ ಚುನಾವಣೆ ಅಂದ್ರೆ ಸುಮಾರು FD ಹೊರಗೋಯ್ತು, ಹೌದಾ? ಯಾಕದು ಆಗುತ್ತೆ? ಕೇಂದ್ರದಲ್ಲಿ ಚುನಾವಣೆ ಅಂದ್ರೆ ಹೇಗೆ GDP ವ್ಯತ್ಯಾಸ ಆಗುತ್ತೋ ಅದೇ ರೀತಿಯ ವಾತಾವರಣ ಸೊಸೈಟಿಗಳು ನಡೀತಿದೆ. ಜನ ಯಾರು ಬರ್ತಾರೋ ಏನಾಗುತ್ತೋ ಅಂತ ಯಾರು ಏನು ಮಾಡಲ್ಲ, ಬಟ್ ಜನರಿಗೆ ಆತಂಕ ಇರುತ್ತೆ. ವಿಘ್ನೇಶ್ವರ್ ಬಂದ್ರ ಕೂಡ ಏನೋ ವ್ಯತ್ಯಾಸ ಆಗುತ್ತಾ, ಚಂದ್ರಣ್ಣ ಬಂದ್ರೆ ವ್ಯತ್ಯಾಸ ಆಗುತ್ತಾ, ಸತೀಶ್ ಅವ್ರು ಇಲ್ದಿದ್ರು ಕೂಡ ವ್ಯತ್ಯಾಸ ಆಗುತ್ತೆ. ಏನೂ ಆಗೋದಿಲ್ಲ. ಏನಾಗಿದ್ರು ಕೂಡ ಜನರಿಗೆ ಆತಂಕ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ, ಅದಕ್ಕೆ ಷೇರುದಾರರಿಗೆ ಮನವೊಲಿಸೋದ್ರ ಜೊತೆಗೆ ಈ ರೀತಿಯ ವಾತಾವರಣ ಸೃಷ್ಟಿ ಮಾಡಿದವಾಗ ಮಾತ್ರ ಅವರು ಒಂದು ನಂಬಿಕೆ ವಿಶ್ವಾಸದ ಮೇಲೆ ನಮ್ಮ ಹತ್ರ ಹಣ ತಂದಿರ್ತಾರೆ. ಯಾಕಂದ್ರೆ ನಮ್ಗೆ 12 ಕೋಟಿ ಸಾಕ. ನಾವು ವರ್ಷ ಜನರ ಬಳಿ ಹೇಳ್ತೀವಿ, ಇಷ್ಟು ಲಕ್ಷ ಇಷ್ಟು ಕೋಟಿ ತರ್ತೀವಿ ನಾವು ಅಂತ ಹೇಳ್ತೀವಿ. ಅದಕ್ಕೆ ಮಂಜಣ್ಣ ಹೇಳಿದ ಉದಾಹರಣೆ ಏನಪ್ಪಾ ಅಂದ್ರೆ, ನಮ್ಗೆ ಇಲ್ಲಿ ಬಂದ್ಮೇಲೆ ನಮ್ಮ ಮುಂದಿನ ಕೆಲಸ ಏನು, ನಾವು FD ತರಬೇಕು, ಬೇರೆಯವರಿಗೆ ಅಡ್ವಾನ್ಸ್ ಮಾಡಬೇಕು, ವಸೂಲಿ ಮಾಡಬೇಕು. ಇದೇ 3 ಪ್ರಕ್ರಿಯೆ ಇಲ್ಲಿ ನಡೀತಾ ಇರುತ್ತೆ. ಇದೇ ತಿರುಗೋದು, ಕಾಲಚಕ್ರ ಇದ್ದಂಗೆ ಅಂತಾರೆ, ಅದು ಋತು ತಿರುಗುತ್ತಲ್ಲ ಆ ರೀತಿ. ಈ 3 ಕೆಲಸ ನಾವು ಮಾಡಲೇಬೇಕು. ಮಾಡಿದವಾಗ ಮಾತ್ರ ಸೊಸೈಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲಾ ಕೆಲಸಗಳನ್ನ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ.
ಇವತ್ತು ಹಿರಿಯರಾಗಿರ್ತಕ್ಕಂಥ ರಘುವಣ್ಣ ಇದ್ದಾರೆ, ಮತ್ತೆ ಕಿರಿಯೂರು ಇದ್ದೀವಿ. ಎಲ್ಲರ ಸಹಕಾರ ತಗೊಂಡು ರಘುವಣ್ಣ ಮಾತಾಡಬೇಕು ಹೇಳಿದ್ರು, ಎಲ್ಲರ ತಲೆಯಲ್ಲೂ ಒಂದೊಂದು ಐಡಿಯಾ ಇರುತ್ತೆ ಅಂತೇಳಿ. ನಾನೇ ಮೇಧಾವಿ ಅಂತ ಹೇಳಿ ನಾವ್ಯಾರು ಹೇಳಲ್ಲ, ಎಲ್ಲರ ತಲೆಯಲ್ಲಿ ಒಂದೊಂದು ಐಡಿಯಾಗಳು ಇರುತ್ತೆ. ಆ ಐಡಿಯಾನ ತಗೊಂಡು ಒಂದೇ ಒಂದು ಅಜೆಂಡಾ. ಶಂಕರಣ್ಣ ಹೇಳಿದ್ರು, ಯಾವ ಪಾರ್ಟಿ ಪಕ್ಷ ಪ್ರಶ್ನೆನೇ ಇಲ್ಲ, ಉಷಕ್ಕಾದ ಹೇಳಿದ್ರು. ನಾವು ಮಾಡಲಿಲ್ಲ ಇಲ್ಲಿವರೆಗೂ, ಸೊಸೈಟಿಯಲ್ಲಿ ಮಾಡಲ್ಲ. ಯಾಕಂದ್ರೆ ಅವ್ರು ಯಾವಾಗಲೂ ಶಂಕರಣ್ಣ ಯಾವಾಗಲೂ ಹೇಳ್ತಾರೆ, ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಇವತ್ತು 17 ಕೋಟಿ ದುಡಿಯುವ ಬಂಡವಾಳ ಎಲ್ಲದೂ ಜಾಸ್ತಿ ಆಗಬೇಕು, ಎಲ್ಲದೂ ಜಾಸ್ತಿ ಆಗಬೇಕು. ಪಿಗ್ಮಿ ಸಂಗ್ರಾಹಕರು ಕಷ್ಟಪಡ್ತಾರೆ, ಅವ್ರು ದಿನ ಕಷ್ಟಪಡ್ತಾರೆ, ಇಲ್ಲಿ ನಮ್ಮ ಸ್ಟಾಫ್ಗಳು ಕಷ್ಟಪಡ್ತಾರೆ, ಆಯ್ತಾ. ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ನಡ್ಕೊಂಡ್ರೆ, ಅಂದ್ರೆ ಆಡಳಿತ ಮಂಡಳಿಯ ಜವಾಬ್ದಾರಿ ಏನು, ಆ ಜವಾಬ್ದಾರಿಯನ್ನ 100ಕ್ಕೆ 100% ನಾವು ಅದಕ್ಕೆ ನ್ಯಾಯ ಕೊಟ್ರೆ, ಈಗಿರ್ತಕ್ಕಂಥ ವಾತಾವರಣ ಏನಿದೆ, ಲಾಸು ಲಾಭ ಅಂತಕ್ಕಂಥದ್ದು ಏನಿದೆ, ಯಾವಾಗಲೂ ಲಾಭದಲ್ಲಿರುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಬೇಡದೆ ಕೈ ಜೋಡಿಸ್ಬಿಡ್ತೀನಿ. ಯಾಕೆಂದ್ರೆ ನಾವು 6 ಗಂಟೆಗೆ ಹೋಗ್ಬೋದು, 7 ಗಂಟೆಗೆ ಹೋಗ್ಬೋದು, ಸಮಯಕ್ಕೆ ಸರಿಯಾಗಿ ರಘುವಣ್ಣ ಹೇಳ್ಕೊಟ್ಟಿರ್ತಕ್ಕಂಥ ಪಾಠ ನಮಗೆ RSS ಅಲ್ಲಿ ಹೇಳ್ಕೊಡ್ತಾ ಇದ್ರು, ಸಮಯಕ್ಕೆ 1 ನಿಮಿಷನೂ ಆಚೆಗೀಚೆ ಆಗ್ತಿದ್ದಿಲ್ಲ. ಅದೇ ಪಾಠ ಇಲ್ಲಿ ನಮ್ಗೆ ಸಿಗ್ತದೆ. ಇವತ್ತು 7 ಗಂಟೆ ಅಂದ್ರೆ 5 ನಿಮಿಷ ಮುಂಚಿತವಾಗಿರ್ತೀವಿ, ಬರಕ್ಕಾಗಲ್ಲ ಅಂದ್ರೆ ಫೋನ್ ಮಾಡಿ ಹೇಳ್ತೀವಿ, ಹಿಂಗೆ ಬರಕ್ಕಾಗಲ್ಲ 10 ನಿಮಿಷ ಲೇಟ್ ಆಗುತ್ತೆ, ಅಲ್ಲ ಉಷಕ. ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ನಡ್ಕೊಳ್ಳೋಣ. ಸಮಯಕ್ಕೆ ಸರಿಯಾಗಿ ಮೀಟಿಂಗ್ ಇರ್ಬೋದು, ಜೊತೆಯಲ್ಲಿ ವಸೂಲಿ ಇರ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮ ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಯಾಕೆ ಚಂದ್ರಣ್ಣ ಸ್ಟಾಫ್ಗಳು ಕೂಡ ನಮಗೆ ಸಹಕಾರ ಕೊಡಬೇಕು, ನಾವು ಕೂಡ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸಹಕಾರ ಕೊಡಬೇಕು. ಪ್ರಮೋದ್ರವರು ಯುವಕರಿದ್ದಾರೆ, ಒಳ್ಳೆ ತಿಳುವಳಿಕೆ ಇರ್ತಕ್ಕಂಥ ಒಬ್ಬ ಯುವಕ. ಅವರನ್ನ ಜೊತೆಗಿಟ್ಕೊಂಡು ಅವರು ಸಲಹೆನೂ ತಗೊಂಡು, ಅವರು ಕೂಡ ನಮ್ಮ ಸಲಹೆ ತಗೊತಾ ಇರ್ತಾರೆ, ತಗೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಎಲ್ಲರೂ ಒಟ್ಟಾಗಿ ಒಂದೇ ಯೋಚನೆ ಮಾಡಿದ್ರೆ ಅಭಿವೃದ್ಧಿ 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 ಒಂದೇ ಮೂಲ ಮಂತ್ರ ಆಗುತ್ತೆ. ದಯಮಾಡಿ ನಾವೆಲ್ಲರೂ ಆ ಅಭಿವೃದ್ಧಿಯ ಕಡೆಗೆ ನಾವು ದಾಪುಗಾಲನ್ನು ಹಾಕೋಣ, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ತುಂಬಾ ಸಮಯ ಆಗಿದೆ. ಸೊಸೈಟಿಯ ನಿಕಟಪೂರ್ವ ಅಧ್ಯಕ್ಷ ಎಸ್ ಬಿ ರಘುನಾಥ್ ಮಾತನಾಡಿ, ಸಂಸ್ಥೆ ಗುರುತಿಸಿ ಸನ್ಮಾನನೂ ಸಮೇತ ಮಾಡ್ತಾ ಇದೆ. ನಾವು ಕಟ್ಟಬೇಕು ಅನ್ನೋ ಒಂದು ಅಭಿಮಾನ ಅವರಲ್ಲೂ ಬರಲಿ ಅನ್ನೋದು ಒಂದು. ಮತ್ತೊಂದು ನಮ್ಮ ಇದರಲ್ಲಿ ನಾವು ಹರಾಜು ಹಾಕ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮಗೆ ಆ ಸಂಸ್ಥೆಯಲ್ಲಿ ಇದ್ದಂಥ ಸದಸ್ಯರಿಗೆ ಕೊಡದೆ ನಾವು 6-10 ಲಕ್ಷ ರೂಪಾಯಿ, ಅವರು ಅದನ್ನು ಸದ್ಬಳಕೆ ಮಾಡ್ಕೊಂಡು ಅವರ ಆಸ್ತಿಯನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಅದನ್ನು ಹರಾಜು ಮೂಲಕ ತರಲಿಕ್ಕೆ ನಾವು ಯಾವ ಸದಸ್ಯರು ಇಷ್ಟಪಟ್ಟಿಲ್ಲ. ಅನಿವಾರ್ಯ ಕಾರಣದಿಂದ ಕೆಲವು ಕೋರ್ಟಿಗೆ ಹೋಗಿರ್ಬೋದು, ದಾವ ಹಾಕಿರ್ಬೋದು, ನಿಮ್ಮ ಸಂಸ್ಥೆಗೆ ನಾವು ಅಪ್ಲಿಕೇಶನ್ ಕೊಟ್ಟಿರ್ಬೋದು, ಇದನ್ನು ರಿಕವರಿ ಮಾಡಿರಿ ಅಂತ ಹೇಳೂ ಇರ್ಬೋದು. ಆದರೆ ಅದು ಪ್ರೊಸೀಜರ್ ಬಿಟ್ಟರೆ ಅವ್ರ ಮೇಲೆ ಒತ್ತಡ ತರುವಂಥದ್ದು ಅಲ್ಲ. ಅವ್ರ ಮನವೊಲಿಕೆ ಮಾಡಿಬಿಟ್ಟೆ ನಾವು ವಸೂಲಿ ಮಾಡಬೇಕು. ಇವತ್ತು ನಾವು ಬೆಳಗ್ಗೆ 7 ಗಂಟೆಗೆ ಹೋಗಿ ಕೆಲವ್ರ ಮನೆಗೆ ಹೋಗ್ತೀವಿ, ಕೆಲವ್ರನ್ನ ಹೇಳ್ತೀವಿ, ಆದರೆ ನಾವು ನಮ್ಮ ದಬ್ಬಾಳಿಕೆಯನ್ನು ನಾವು ಎಲ್ಲೂ ತೋರ್ಪಡಿಸಿದ್ದಿಲ್ಲ. ಮೇಲಾಗಿ ಯಾವ ಸಾರ್ವಜನಿಕರಿಂದ ನಮಗೆ ಈ ಸಂಸ್ಥೆಯಿಂದ ಅವರಿಗೆ ಸಾಲ ಕೊಟ್ಟು ದಬ್ಬಾಳಿಕೆ ಮಾಡ್ತಾರಂಥ ಒಂದು ಕೇಸು ಸಮೇತ ನಮ್ಮ ಗಮನದಲ್ಲಿಲ್ಲ. ನಾವು ಎಷ್ಟೋ ಸರಿ ಇಲ್ಲಿ ಪಿಗ್ಮಿ ಮಾಡಿದ್ದನ್ನು ಮರೆತಂಥವ್ರಿಗೆ ಅವ್ರ ಮನೆಗೆ ಹೋಗಿ ಪಿಗ್ಮಿ ಕೊಟ್ಟಂಥ ದಾಖಲೆ ಇದೇ ನಮ್ಮ ಪತ್ರಕರ್ತರ ಸಮೇತ ಇದ್ದಾರೆ ಇಲ್ಲಿ. ಅವರೆಲ್ಲರೂ ಅದನ್ನು ಬಿಂಬಿಸಿದ್ದಾರೆ. ಬೇರೆ ಸಂಸ್ಥೆಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿಲ್ಲ. ನಾವು ಈ ಪಿಗ್ಮಿ ಮಾಡಿ ವರ್ಷ ಅವಧಿ ಮುಗಿದ ನಂತರ ಅವರು ಮರೆತು ಬಿಟ್ಟು ತಗೊಂಡು ಹೋಗ್ತಿರೋಂಥ ದುಡ್ಡು ಸಮೇತನೂ ನಾವು ಅವ್ರಿಗೆ ಮನೆಗೆ ಹೋಗಿ ತಲುಪಿಸಿದ್ವಿ. ಇದು ಒಂದು ನಮ್ಮ ಸಾಧನೆ. ಹಾಗಾಗಿ ನಾವು ದಬ್ಬಾಳಿಕೆಯಿಂದಾಗಲಿ ಅಥವಾ ಹರಾಜು ಮಾಡುವಂಥ ಇದರಿಂದ ನಮ್ಮ ಸಂಸ್ಥೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿಲ್ಲ. ಅವ್ರ ಮನವೊಲಿಸಿ ಅವ್ರಿಗೆ ಸಾಲನೂ ಕೊಡಬೇಕು, ಮರುಪಾವತಿನೂ ಆಗಬೇಕು, ಸದಸ್ಯರಿಗೆ 10% ಡಿವಿಡೆಂಟು ಕೊಡಬೇಕು, ಕಟ್ಟಿದಂಥ FD ದಾರರಿಗೆ ನಾವು ಭರವಸೆನೂ ಕೊಡಬೇಕು. ಭಾಳಷ್ಟು ಜನರು ಮಕ ನೋಡಿಬಿಟ್ಟು ದುಡ್ಡು ಕೊಟ್ಟು ಅಂತ ಇರ್ತಾರೆ, ಅವ್ರು ಇಲ್ಲದ ಸಂದರ್ಭದಲ್ಲಿ ತಗೊಂಡೋದಂತಾರೆ. ಉದಾಹರಣೆಗೆ ವಿದ್ಯಾನಂದ ಇದ್ದಂಥ ಸಂದರ್ಭದಲ್ಲಿ ಗಣಪತಿ ಭಟ್ರು ಇರಲಿಲ್ಲ, ಅವರು ಗತಿಸಿದ ನಂತರದಲ್ಲಿ ನಮಗೆ ಸುಮಾರು ಕೋಟಿಗಟ್ಟಲೆ ದುಡ್ಡು ಅಂತ ಹೋಗುವಂಥ ಒಂದು ಪರಿಸ್ಥಿತಿ ಇಲ್ಲಿ ಉಲ್ಬಣ ಆಗಿಬಿಟ್ಟಿತ್ತು. ನಾನು ವಿದ್ಯಾನಂದು ಅವ್ರು ಪ್ರತಿಯೊಂದು ಮನೆಗೆ ಹೋಗಿ ನಾವು ಇದೀವಿ, ನಿಮ್ಮ ಹಣಕ್ಕೆ ಏನು ತೊಂದರೆ ಇಲ್ಲ, FD ತೆಗಿಬೇಡ್ರಿ ಅಂತ ಹೇಳಿಬಿಟ್ಟಿದ್ರು. ಯಾಕೆ ಅವಾಗಿನ ಸಂದರ್ಭದಲ್ಲಿ ನಮ್ಗೆ ಹೇಗಿತ್ತು ಅಂತ ಹೇಳಿದರೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಹಾಗೆ ಇತ್ತು. ಈಗ ಕೋಟಿಗಟ್ಟಲೆ FD ಇದೆ, ಆಗ್ತದೆ, ಆದರೆ ಕೋಟಿಗಟ್ಟಲೆ ಇದೆ ಅಂತ ಹೇಳಿಬಿಟ್ಟು ನಾವು ವೆಚ್ಚ ಮಾಡೋದಲ್ಲ, ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಉದ್ದೇಶ. ಆದ್ದರಿಂದ ಈಗೇನು ಕಳೆದ ಸಾರಿ ಇವ್ರು ಏನು ಕಾರ್ಯರೂಪಕ್ಕೆ ತಂದು ಇಲ್ಲಿವರೆಗೆ ವಸೂಲಿ ಮಾಡಿದಂತೆ ಇದೇನು 3 ತಿಂಗಳ ಅವಧಿ ಅವರಿಗಿದೆ. ಉಪಾಧ್ಯಕ್ಷರು, ಅಧ್ಯಕ್ಷರು ಅವ್ರ ನೇತೃತ್ವವನ್ನು ವಹಿಸ್ಕೊಂಡು ಉಳಿದಂಥ ಸದಸ್ಯರನ್ನು ವಿಶ್ವಾಸ ತಗೊಂಡು ಕಾರ್ಯಕ್ರಮಗಳನ್ನು ರೂಪರೇಷೆಗಳನ್ನು ಹಾಕಿ
ವಸೂಲಿ ಮಾಡಿ ನಾವು ಸಾಮಾನ್ಯ ಸದಸ್ಯರಿಗೆ ಜನರಲ್ ಬಾಡಿಯಲ್ಲಿ 10% ಕೊಡುವಂಥದ್ದನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಇದು ನನ್ನ ಒತ್ತಾಸೆ. ಅಗ್ರಿಪನಲ್ಲಿ ಇಟ್ಕೊಂಡು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಹೊಸಬರು ಹಳೆಬರು ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲಿ ಎಲ್ಲರೂ ನಾವು ಒಂದೇ ಇದನ್ನು ಬೆಳೆಸ್ಕೊಂಡು ಸಹಕಾರವನ್ನು ಎಲ್ಲರಿಂದ ಪಡ್ಕೊಂಡು ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸುತ್ತಾ, ಈ ಸಂದರ್ಭದಲ್ಲಿ ರೂಪಾ ಮೇಡಮ್ ಅವರು ಮತ್ತು ಇವರು ನಮಗೆ ಯಾವುದೇ ಒಂದು ಇದಿಲ್ಲದೆ ನಮ್ಮೊಂದಿಗೆ ಸಹಕರಿಸಿ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಚಂದ್ರಣ್ಣ ಅವರು ಕೊಟ್ಟಂತ ಅಪ್ಲಿಕೇಶನ್ ವಾಪಸ್ ತಗೊಂಡು ಅದೊಂದು ಮಾದರಿಯನ್ನು ನಾವು ಉಪಾಧ್ಯಕ್ಷರಾಗಿ ಬಸವರಾಜ್ ಅವರನ್ನು ಆಯ್ಕೆ ಮಾಡಲಾಯಿತು. ಚುನಾವಣಾಧಿಕಾರಿ ರೂಪಾಜಿ, ಪ್ರಮುಖರಾದ ಉಮೇಶ್ ಹಿರೇನೆಲ್ಲೂರು, ಡಾಕ್ಟರ್ BS ಪ್ರಭಾಕರ್, ಆರ್ ಚಂದ್ರು, ಉಷಾ, ಸುಜಾತ, ವೀರರಾಜ್ ಜೈನ್, ಮಂಜಪ್ಪ, ಪ್ರಮೋದ್ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.